Hi everyone. Welcome back to Vedantu Karnataka. I'm your chemistry master teacher Ankitha. So ivattu organic chemistry part 1 discuss ಮಾಡ್ತಾ ಇದೀವಿ. Okay na? So I hope everybody is doing great. So ಯಾವತ್ತಿಂದ ಎಕ್ಸಾಮ್ ಶುರು ಆಗ್ತದೆ ನಿಮಗೆ? 24th ಶುರು ಆಗೇ ಬಿಡುತ್ತೆ ಇನ್ನೇನು ಅಲ್ವಾ? Hardly there are 3 days. 3 ದಿನ ಇದೆ ಇನ್ನು. So how is it going? ಹೇಗೆ ನಡೀತಿದೆ ಎಕ್ಸಾಮ್ ಪ್ರಿಪ್ರೇಷನ್ನು? ಎಸ್, ಕಂಪ್ಯೂಟರ್ ಕಾಮರ್ಸ್ CS ಕ್ಲಾಸಾ? You have learnt everything from this organic part? Okay, good. That's very good, Sinchana. Welcome to the channel. So I saw your message. Inorganic video, yes, enough for the exam. I have given you the most important, questions as well as topics from which there is going to be, ಯಾವ್ಯಾವ್ದ್ರಿಂದ ನಿಮಗೆ ಯಾವ ಟಾಪಿಕಿಂದ ನಿಮಗೆ ಕ್ವಶನ್ಸ್ ಬರುತ್ತೆ, ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನಾನು ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ದೆರ್ ಇಸ್ ಅ PDF ದಟ್ ಈಸ್ ಅವೈಲೇಬಲ್ ಆಲ್ಸೋ. ಕ್ಲಾಸಿನ PDF ಸಹ ಅವೈಲೇಬಲ್ ಇದೆ, ಸೊ ಯು ಕ್ಯಾನ್ ಡೌನ್ಲೋಡ್ ಇಟ್. ಓಕೆ, ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ ಕ್ಲಾಸ್. ಐ ಆಮ್ ಗ್ಲ್ಯಾಡ್ ಐ ಕ್ಯಾನ್ ಸಿ ಸೋ ಮೆನಿ ಆಫ್ ಯು. ಸೊ ಇದೇ ಥರ ಪಾರ್ಟಿಸಿಪೇಟ್ ಮಾಡಿ ಕ್ಲಾಸಲ್ಲಿ ಎಲ್ಲರೂ ಚೆನ್ನಾಗಿ ಆನ್ಸರ್ ಮಾಡಬೇಕು. ಓಕೆನಾ? ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಪಾರ್ಟ್ 1 ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಪಾರ್ಟ್ 2ನ ನಾವು ಯಾವತ್ತು ನಾಳೆ ಡಿಸ್ಕಸ್ ಮಾಡ್ತೀವಿ. ಪಾರ್ಟ್ 1 ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ OC. ಓಕೆ, ಸೊ ಎಷ್ಟು ಚಾಪ್ಟರ್ಸ್ ಇದೆ ನಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ? ಟೋಟಲ್ಲು ಎಷ್ಟು ಚಾಪ್ಟರ್ಸ್ ಇದೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ? ದೇರ್ ಆರ್ 6 ಚಾಪ್ಟರ್ಸ್. 6 ಚಾಪ್ಟರ್ ಇದೆ. ಸೊ ನೀವು ತುಂಬ ಟೈಟಲಲ್ಲಿ ಪಾರ್ಟ್ 2 ಅಂತ ಇದೆ. ದಟ್ಸ್ ಮೈ ಮಿಸ್ಟೇಕ್, ದಟ್ಸ್ ವೈ ಐ ಆಮ್ ಕ್ವೈಟ್ ಸ್ಟಾರ್ಟಲ್ಡ್. ಯಾಕೆ ಅಂತಂದರೆ ಗಡಿಬಿಡಿಲಿ ನಾನು ಪಾರ್ಟ್ 1 ಬದಲು ಪಾರ್ಟ್ 2 ಸ್ಟ್ರೀಮ್ ಕೀ ಹಾಕಿ ಸ್ಟಾರ್ಟ್ ಮಾಡಿದೆ, ಅದಕ್ಕೆ. ಓಕೆ, ಐ ಆಮ್ ಸೋ ಸಾರಿ ಅಬೌಟ್ ದ್ಯಾಟ್. ಸೊ ದ ಟೈಟಲ್ ವಿಲ್ ಬಿ ಚೇಂಜ್ಡ್. ನೋಡಿ, ಗಡಿಬಿಡಿ ಆದರೆ ಏನಾಗುತ್ತೆ ಅಂತ, ಅದಕ್ಕೆ ಎಕ್ಸಾಮಲ್ಲಿ ಗಡಿಬಿಡಿ ಮಾಡ್ಕೋಬಾರ್ದು. ಪಾರ್ಟ್ 1 ಬದಲು ಪಾರ್ಟ್ 2 ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಓಕೆ, ಸೊ ದಿಸ್ ಇಸ್ ಪಾರ್ಟ್ 1 ಓನ್ಲಿ. ಓಕೆ, ಸೊ PDF ವಿಲ್ ಬಿ ಗಿವನ್ ಟು ಯು. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ್ಯಾಟ್. PDF ನಿಮ್ಗೆ ಸಿಗುತ್ತೆ ಇದ್ರದ್ದು. ಸೊ ಚೆನ್ನಾಗಿ ಇದನ್ನು ಕೇಳಿಸ್ಕೋಬೇಕು. ಕ್ಲಾಸು ನಾ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ಸನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ಅ ವಿಡಿಯೋ. ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು. ಆಲ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ಆಲ್ ದ ಚಾಪ್ಟರ್ಸ್. ಓಕೆ, ಪ್ರತಿಯೊಂದು ಚಾಪ್ಟರಿಂದ ಯಾವ್ಯಾವ ಇಂಪಾರ್ಟೆಂಟ್ ಕ್ವೆಶನ್ ಅನ್ನೋದನ್ನು ನಾನು ಲಾಸ್ಟ್ ಎಲ್ಲ ವರ್ಷದ ಸುಮಾರು 5 ರಿಂದ 6 ವರ್ಷದ ಪೇಪರ್ನ ಅನಲೈಸ್ ಮಾಡಿ ಐ ಹ್ಯಾವ್ ಪಿಕ್ಡ್ ಅಪ್ ಅಟ್ ಲೀಸ್ಟ್ 6 to 7 ಕ್ವಶನ್ಸ್ ಫ್ರಮ್ ಈಚ್ ಆಫ್ ದ ಚಾಪ್ಟರ್ ಇನ್ ಕೆಮಿಸ್ಟ್ರಿ. ಓಕೆ, ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಡೂ ವಾಚ್ ದ ವಿಡಿಯೋ ಆ್ಯಂಡ್ ನೋಟ್ ಡೌನ್ ದ ಇಂಪಾರ್ಟೆಂಟ್ ಕ್ವಶನ್ಸ್, ಆಲ್ ದ ಇಂಪಾರ್ಟೆಂಟ್ ಕ್ವಶನ್ಸ್. PDF-ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಇಂಪ್ರೂವ್ ಆಗಬೇಕು, ಎಕ್ಸಾಮ್ ಇಂಪ್ರೂವ್ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಗೋ ಥ್ರೂ ಆಲ್ ದ ಕಾನ್ಸೆಪ್ಟ್ಸ್. ನಿಮಗೆ ಸ್ಕೋರ್ ಮಾಡಬೇಕು ಅಂತಂದರೆ, ನೀವೇನಾದರೂ ಪಾಸ್ ಆಗಿಲ್ಲ, ನೀವು ಪಾಸ್ ಆಗಬೇಕು ಅಂತಂದರೆ ಸೊ ಪಾಸಿಂಗ್ ಪ್ಯಾಕೇಜ್ ಅದು. ಓಕೆ, ಆಲ್ ರೈಟ್. 5 ಏನು 5? ವಾಟ್ ಈಸ್ ಇಟ್? ಪಾರ್ಟ್ 2 ಅಲ್ಲ, ಇದು ಪಾರ್ಟ್ 1 ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಸೊ ಫಸ್ಟ್ 3 ಚಾಪ್ಟರ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾವ್ದು? ಹ್ಯಾಲೋಆಲ್ಕೇನ್ಸ್ ಮತ್ತು ಅರೀನ್ಸು, ಆಲ್ಕೋಹಾಲ್ಸು, ಆಮೇಲೆ ಇನ್ನೊಂದು ಯಾವುದು ಲಾಸ್ಟ್ ಒನ್ನು? ಆಲ್ಡಿಹೈಡ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಓಕೆ, ದೀಸ್ 3 ಚಾಪ್ಟರ್ಸ್ ಆರ್ ಬೀಯಿಂಗ್ ಡಿಸ್ಕಸ್ ಟುಡೇ. ನೆಕ್ಸ್ಟು ಅಮೈನ್ಸು, ಬಯೋಮಾಲಿಕ್ಯೂಲ್ಸು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆನಾ? ಆಲ್ ರೈಟ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗಿವ್ ಮಿ 1 sec. ಹಾಂ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆನಾ? ಎಲ್ಲರೂ ರೆಡಿನಾ? ಓಕೆ, ಹಾಂ, 5 ಚಾಪ್ಟರ್ಸ್ ಇದೆ. ಅಬ್ಸಲ್ಯೂಟ್ಲಿ ರೈಟ್. 6 ಚಾಪ್ಟರ್ ಅಲ್ಲ, 5 ಚಾಪ್ಟರ್ಸ್ ಇದೆ. ಎಸ್, 47 out of 70, ಬಟ್ ಐ ಥಾಟ್ ವಿಲ್ ಬಿ ಗೆಟಿಂಗ್ 55 ಇನ್ ಕೆಮಿಸ್ಟ್ರಿ. ಓಕೆ, ನೋ ಪ್ರಾಬ್ಲಮ್. ನೀವು ಈ ಎಕ್ಸಾಮಲ್ಲಿ ಸ್ಕೋರ್ ಮಾಡಬಹುದು. ನಿಮಗೆ ಏನು ಕಾಂಪ್ಲಿಮೆಂಟ್ರಿ ಎಕ್ಸಾಮ್ ಅಂತೆಲ್ಲ ಏನೂ ಇರೋದಿಲ್ಲ. ಇದು ಕಾಂಪ್ಲಿಮೆಂಟ್ರಿ ಇಲ್ಲ, ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಏನೂ ತೋರಿಸೋದಿಲ್ಲ ಇದು. ಓಕೆ, ಸೊ PDF ಸಿಗುತ್ತೆ ನಿಮಗೆ. ಸೊ ಆಫ್ಟರ್ ದ ಕ್ಲಾಸ್ ಚೆಕ್ ದ ಡೀಟೇಲ್ಸ್ ಒನ್ಸ್. ಡಿಸ್ಕ್ರಿಪ್ಷನಲ್ಲಿ ನಿಮಗೆ PDF ಲಿಂಕ್ ಹಾಕಿರ್ತೀವಿ. ಓಕೆ, ಒಂದ್ಸಲಿ ಕ್ಲಾಸ್ ಆದಮೇಲೆ, ಕ್ಲಾಸ್ ಕಂಪ್ಲೀಟ್ ಮುಗಿದ್ಮೇಲೆ ಒಂದ್ಸಲಿ ಚೆಕ್ ಮಾಡಿ. ಸೊ ವಿಲ್ ಬಿ ಏಬಲ್ ಟು ಡೌನ್ಲೋಡ್ ಇಟ್. Okay, yes, thank you. 5 chapters, not 6 chapters. I got confused. Yeah, I'm quite startled, pardon me. And
ಇನ್ನೊಂದು ಆಲ್ ದ ನೇಮ್ಡ್ ರಿಯಾಕ್ಷನ್ಸ್ ಏನು ವುಡ್ಸ್ಫಿಟಿಕ್ ರಿಯಾಕ್ಷನ್ ಇದೆ, ಸ್ಯಾಂಡ್ಮಿಯಸ್ ರಿಯಾಕ್ಷನ್ ಇದೆ, ರೋಸನ್ಮನ್ ರಿಡಕ್ಷನ್ ಇದೆ, ಎಲ್ಲ ನೇಮ್ಡ್ ರಿಯಾಕ್ಷನ್ಸ್ನ ಸಪ್ರೇಟಾಗಿ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಇವತ್ತು ಅಥವಾ ನಾಳೆಯಲ್ಲಿ. ಓಕೆ, ಅದನ್ನು ಸಹ ವಾಚ್ ಮಾಡಿ ಕಂಪ್ಲೀಟಾಗಿ ಗೋ ಥ್ರೂ ಎವ್ರಿ ಸಿಂಗಲ್ reaction one by one. Okay, you will be able to understand in a better way, and also you will be able to recall. Okay, all right, so let's get started. First chapter organic chemistry li yadu haloalkanes and haloarenes. So haloalkanes antandrenu very simple, compounds with halogen atoms attached to aliphatic carbon chains. ಅದಕ್ಕೆ ನಾವು haloalkanes ಅಂತ ಕರಿತೀವಿ. ಗ್ರೂಪ್ 17 ಅಲ್ಲಿ ಏನೇನು ಎಲಿಮೆಂಟ್ಸ್ ಇದೆ ಅಲ್ವಾ, ಕ್ಲೋರಿನ್, ಬ್ರೋಮಿನ್, ಐಡಿನ್, ಫ್ಲೂರಿನ್, ಸೊ ಇದನ್ನ ಹ್ಯಾಲೋಜನ್ಸ್ ಅಂತ ಕರಿತೀವಿ. ಸೊ ನಮ್ಮ ಆಲಿಫ್ಯಾಟಿಕ್ ಗ್ರೂಪ್ಗೆ, ಆಲಿಫ್ಯಾಟಿಕ್ ಕಾರ್ಬನ್ ಚೈನ್ಗೆ ಹ್ಯಾಲೋಜನ್ ಏನಾದರೂ ಅಟ್ಯಾಚ್ ಆಗಿದ್ರೆ ನಾವು ಅದಕ್ಕೆ ಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀವಿ. ಹ್ಯಾಲೋಅರೀನ್ಸ್ ಕಂಪೌಂಡ್ಸ್ ವಿತ್ ಹ್ಯಾಲೋಜನ್ ಆಟಮ್ಸ್ ಅಟ್ಯಾಚ್ ಟು ಆರೋಮ್ಯಾಟಿಕ್ ರಿಂಗ್ಸ್. ಹಾಗೇನೆ ಇದೊಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಪಾರ್ಟ್ ಡಿ ಅಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸ್ ಬರುತ್ತೆ. ಪಾರ್ಟ್ ಡಿ ಅಂದ್ರೆ ಏನು, 5 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಅಲ್ವಾ, ಪಾರ್ಟ್ ಡಿ 5 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನಿಮಗೆ ಎಲ್ಲ ಕ್ವಶನ್ಸು, ಮೋಸ್ಟ್ ಆಫ್ ದ ಕ್ವಶನ್ಸು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದನೇ ಬರೋದು. ಓಕೆ, 3 ಮಾರ್ಕ್ಸ್ ಅಲ್ಲಿ ಇರುತ್ತೆ, 1 ಅಥವಾ ಮ್ಯಾಕ್ಸಿಮಮ್ 2 ಕ್ವಶನ್ ಇರುತ್ತೆ, 1 ಮಾರ್ಕ್ಸ್ ಅಲ್ಲಿ ಇರುತ್ತೆ, ಹಾಗೆ 2 ಮಾರ್ಕ್ಸ್ ಅಲ್ಲೂ ಕ್ವಶನ್ಸ್ ಬರುತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ. ನೀವು ಇಗ್ನೋರ್ ಮಾಡೋ ಹಾಗಿಲ್ಲ. ಓಕೆ, ಸೊ ಎಸ್, ಜನರಲ್ ಫಾರ್ಮುಲಾ ಏನು, ಹ್ಯಾಲೋ ಆಲ್ಕೇನ್ಸ್ಗೆ RX, ಹ್ಯಾಲೋ ಅರೀನ್ಸ್ ಅಂತಂದ್ರೇನು, ಸೊ ನಮಗೆ ಆರೋಮ್ಯಾಟಿಕ್ ರಿಂಗ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದ್ರೆ ನಾವು ಅದಕ್ಕೆ ಹ್ಯಾಲೋ ಅರೀನ್ಸ್ ಅಂತ ಕರಿತೀವಿ. ಅನ್ಫಾರ್ಚುನೇಟ್ಲಿ ಐ ಹ್ಯಾವ್ ಟು ಸ್ಪೀಕ್ ಬೋತ್ ಇನ್ ಇಂಗ್ಲಿಷ್ ಆಸ್ ವೆಲ್ ಆಸ್ ಇನ್ ಕನ್ನಡ, ಬಿಕಾಸ್ ಇಟ್ಸ್ ಅ ಕನ್ನಡ ಚಾನೆಲ್. ಓಕೆ, ಎಸ್, ಯಾರು ಜಗಳ ಆಡಬೇಡಿ, ಭಾಷೆ ಬಗ್ಗೆ ಯಾರು ಜಗಳ ಆಡಬೇಡಿ. ಓಕೆನಾ, ಸೊ ರಿಕ್ವೆಸ್ಟ್ ಮಾಡಿರೋದಷ್ಟೇ, ಪ್ಲೀಸ್ ಸ್ಪೀಕ್ ಇನ್ ಇಂಗ್ಲಿಷ್ ಅಂತ ಹೇಳಿದ್ದಾರೆ, ಇನ್ನೇನು ಕಂಪಲ್ಷನ್ ಹಾಕಿಲ್ಲ ಅಲ್ಲಿ, ಜಗಳ ಆಡಬೇಡಿ. ಎಸ್, ನೆಕ್ಸ್ಟ್, so classification of haloalkanes. So based on the type of carbon bonded to halogen, we have 3 types of haloalkanes. Okay, ಯಾವ್ದು primary, okay, secondary and tertiary. So primary ಅಂತ ಅಂದ್ರೆ ಏನು, halogen on a carbon attached to one other carbon. ಓಕೆ, ಸೊ ಯಾವ ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ ಅಲ್ವಾ, ಅದ್ರ ಜೊತೆ ಇನ್ನೊಂದು ಕಾರ್ಬನ್ ಗ್ರೂಪ್ ಇದೆ, ಅದಕ್ಕೆ ಪ್ರೈಮರಿ ಅಂತ ಕರಿತೀವಿ. ಹ್ಯಾಲೋಜನ್ ಅನ್ನೋ ಕಾರ್ಬನ್ ಅಟ್ಯಾಚ್ ಟು 2 ಅದರ್ ಕಾರ್ಬನ್ಸ್, ಬೇರೆ 2 ಕಾರ್ಬನ್ಗೆ ಅಟ್ಯಾಚ್ ಆಗಿದ್ರೆ, ಸೊ ಯಾವ ಕಾರ್ಬನ್ ಮೇಲೆ, ಈ ಕಾರ್ಬನ್ ಮೇಲೆ ಸೊ ನಮಗೆ ಹ್ಯಾಲೋಜನ್ ಇದೆ. ಓಕೆ, ಅದಕ್ಕೆ ಇನ್ನೆರಡು ಕಾರ್ಬನ್ ಅಟ್ಯಾಚ್ ಆಗಿದೆ ಅಂತಂದ್ರೆ ನಾವು ಇದಕ್ಕೆ ಸೆಕೆಂಡರಿ ಅಂತ ಕರಿತೀವಿ. ಟರ್ಷಿಯರಿ ಅಂತ ಅಂದ್ರೆ ಸೊ 1 ಕಾರ್ಬನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ, ಅದಕ್ಕೆ 3 ಕಾರ್ಬನ್ ಅಟ್ಯಾಚ್ ಆಗಿದೆ, ಅದಕ್ಕೆ ನಾವು ಟರ್ಷಿಯರಿ ಹ್ಯಾಲೋ ಆಲ್ಕೀನ್ಸ್ ಅಂತ ಕರಿತೀವಿ. ಸೊ ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ಸ್ ನಾವು ಮೋನೋಹ್ಯಾಲೋ, ಡೈಹ್ಯಾಲೋ, ಟ್ರೈಹ್ಯಾಲೋ ಅಂತ ಕರಿತೀವಿ. ಓಕೆ, ಪಾಲಿಹ್ಯಾಲೋ ಅಂತ ಅಂತೀವಿ, 2ಕ್ಕಿಂತ ಜಾಸ್ತಿ ಇದ್ರೆ ಪಾಲಿಹ್ಯಾಲೋ ಅಂತ ಕರಿತೀವಿ. ಏನು ಡೈಹ್ಯಾಲೋ, ಮೋನೋಹ್ಯಾಲೋ ಅಂತಂದ್ರೆ ಈ ಕಾರ್ಬನ್ಗೆ 2 ಕ್ಲೋರಿನ್ ಅಟ್ಯಾಚ್ ಆಗಿದೆ ಅಂತ ಅಂದ್ರೆ ಸೊ ದಿಸ್ ಈಸ್ ಡೈಹ್ಯಾಲೋ. 3 ಹ್ಯಾಲೋಜನ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಂತಂದ್ರೆ ಟ್ರೈಹ್ಯಾಲೋ. ಓಕೆ, ಎಸ್, ನೌ ಮೂವಿಂಗ್ ಆನ್. Physical properties of haloalkanes, boiling point increase with molecular weight. Molecular weight ಜಾಸ್ತಿ ಆಗ್ತಿದಂಗೆ, ಮಾಸ್ ಜಾಸ್ತಿ ಆಗ್ತಿದಂಗೆ ಏನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. There is another thing that you need to remember while discussing about boiling points. So ಇದನ್ನ ನಿಮಗೆ ಲೆಂದಿ ಆನ್ಸರ್ಸ್ ಅಲ್ಲಿ ಯೂಶಲಿ ಕೇಳೋದಿಲ್ಲ, ಸೊ ಶಾರ್ಟ್ ಆನ್ಸರ್ ಅಲ್ಲಿ ಕೇಳ್ತಾರೆ. ಓಕೆನಾ, ಸೊ ಡಿಕ್ರೀಸಸ್ ವಿತ್ ಬ್ರಾಂಚಿಂಗ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್ ವಿತ್ ಮಾಲಿಕ್ಯುಲರ್ ವೇಟ್ ಅಂಡ್ ಇಟ್ ಡಿಕ್ರೀಸಸ್ ವಿತ್ ಬ್ರಾಂಚಿಂಗ್. ಓಕೆ, ಸೊ ಆರ್ಡರ್ ಏನಿದೆ ನೋಡಿ, ಸೊ RI ಅಂತಂದ್ರೆ ಅಯೋಡಿನ್. ಓಕೆ, 6 ಯಾವುದೋ ಗ್ರೂಪ್ ಅಂತ ಅನ್ಕೊಳ್ಳೋಣ, ಇದು ಚೇಂಜ್ ಆಗ್ತಾ ಇಲ್ಲ. ಸೊ ಅಯೋಡಿನ್ಗೆ ಮಾಲಿಕ್ಯುಲರ್ ವೇಟ್ ಜಾಸ್ತಿ ಇರೋದ್ರಿಂದ ಬಾಯ್ಲಿಂಗ್ ಪಾಯಿಂಟು ಸೊ ಹ್ಯಾಲೋ ಐಡೈಡ್ಸ್ಗೆ ಏನಿರುತ್ತೆ ನಮಗೆ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಐಡೋ ಆಲ್ಕೇನ್ಸ್ಗೆ, ಬ್ರೋಮೋ ಆಲ್ಕೇನ್ಸ್ಗೆ, ನೆಕ್ಸ್ಟು ಕ್ಲೋರೋ ಆಲ್ಕೇನ್ಸ್ ಆ್ಯಂಡ್ ಫ್ಲೂರೋ ಆಲ್ಕೇನ್ಸ್. ಫ್ಲೂರಿನ್ಗೆ ಮಾಲಿಕ್ಯುಲರ್ ವೇಟು ಕಡಿಮೆ ಇದೆ ಅಲ್ವಾ, ಫಸ್ಟು ಈ ಥರ ಬರುತ್ತೆ, ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಆಬ್ವಿಯಸ್ಲಿ ಏನಾಗುತ್ತೆ, ಮಾಲಿಕ್ಯುಲರ್ ಮಾಸು ಜಾಸ್ತಿ ಆಗ್ತಾ ಹೋಗುತ್ತೆ, ಹೌದಾ? ಹಾಗಾಗಿ ಏನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಈ ಥರ ಆರ್ಡರ್ ತೋರಿಸುತ್ತೆ. ಹೈಯರ್ ಡೆನ್ಸಿಟಿ ದ್ಯಾನ್ ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್ಸ್, ಡೆನ್ಸಿಟಿ ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್ಸ್ಗಿಂತ ಜಾಸ್ತಿ ಇರುತ್ತೆ. ನೆಕ್ಸ್ಟು ಸ್ಲೈಟ್ಲಿ ವಾಟರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಆರ್ಗ್ಯಾನಿಕ್ ಸಾಲ್ವೆಂಟ್ಸಲ್ಲಿ ಈಸಿಯಾಗಿ ಡಿಸಾಲ್ವ್ ಆಗುತ್ತೆ, ಸೊ ವಾಟರಲ್ಲಿ ಅಷ್ಟು ಈಸಿಯಾಗಿ ಸಾಲ್ಯುಬಿಲಿಟಿ ತೋರಿಸೋದಿಲ್ಲ. ಓಕೆ,
All right, very good evening, all of you, very good evening. Yes. Next, preparation of haloalkanes. So, from alcohols using PCl5, PCl3 and SOCl2. So, ನಾವು ಏನು ಮಾಡ್ಬೋದು, ಆಲ್ಕೋಹಾಲ್ಸ್ ಇಂದ ನಾವು ಇದನ್ನ ಪ್ರಿಪೇರ್ ಮಾಡಬಹುದು. ಓಕೆ, ಸೊ ಅಡಿಷನ್ ಆಫ್ HX2 ಆಲ್ಕೀನ್ಸ್. ಸೊ ಡಬಲ್ ಬಾಂಡ್ ಇರೋಂಥ ಏನು ಹೈಡ್ರೋಕಾರ್ಬನ್ಸ್ಗೆ ನಾವು ಆಲ್ಕೀನ್ಸ್ ಅಂತ ಕರಿತೀವಿ. ಸೊ ನಾವು ಆಲ್ಕೀನ್ಸ್ಗೆ ನಾವು ಹೈಡ್ರೋಜನ್ ಹ್ಯಾಲೈಡನ್ನ ಏನು ಮಾಡಿದ್ರೆ ಆ್ಯಡ್ ಮಾಡಿದ್ರೆ ಅಡಿಷನ್ ರಿಯಾಕ್ಷನ್ ಆಗಿ ಏನಾಗುತ್ತೆ, ನಮಗೆ ಹ್ಯಾಲೋ ಆಲ್ಕೀನ್ ಸಿಗುತ್ತೆ. ಸೊ ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್ ಆಫ್ ಆಲ್ಕೀನ್ಸ್. ಫ್ರೀ ರ್ಯಾಡಿಕಲ್ ಹ್ಯಾಲೋಜಿನೇಷನ್ ಅಲ್ಲಿ ಏನಾಗುತ್ತೆ, ಸೊ ಯು ವಿ ಲೈಟ್ ಅಥವಾ ಹೀಟ್ಗೆ ಸಬ್ಜೆಕ್ಟ್ ಮಾಡಿದಾಗ ಸೊ ನಮ್ಗೆ ಏನಾಗುತ್ತೆ, ಆಲ್ಕೀನ್ಸ್ ಅಂಡರ್ಗೋ ಹ್ಯಾಲೋಜಿನೇಷನ್ ರಿಯಾಕ್ಷನ್. ಹ್ಯಾಲೋಜಿನೇಷನ್ ಅಂತಂದ್ರೆ ಅಡಿಷನ್ ಆಫ್ ಹ್ಯಾಲೋಜನ್ಸ್. ಓಕೆ, ನಮ್ಗೆ ಏನಾಗುತ್ತೆ, ಸೊ ವಿ ಆರ್ ಗೋಯಿಂಗ್ ಟು ಅಬ್ಟೈನ್ ಹ್ಯಾಲೋ ಆಲ್ಕೀನ್ಸ್ ಅಂಡ್ ಫಿಂಕಲ್ಸ್ಟೀನ್ ಅಂಡ್ ಸ್ವಾರ್ಟ್ಸ್ ರಿಯಾಕ್ಷನ್. ಸೊ ಫಿಂಕಲ್ಸ್ಟೀನ್ ಮತ್ತೆ ಸ್ವಾರ್ಟ್ಸ್ ರಿಯಾಕ್ಷನ್ ನೇಮ್ಡ್ ರಿಯಾಕ್ಷನ್ಸ್ ಅಲ್ಲಿ ಬರುತ್ತೆ, ತುಂಬಾ ಇಂಪಾರ್ಟೆಂಟು. ಓಕೆನಾ, ಸೊ ಯಾವ್ದಾದ್ರು ನೇಮ್ ರಿಯಾಕ್ಷನ್ಸ್ ಅನ್ನ ಕೇಳಿ, ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಸ್ವಾರ್ಟ್ಸ್ ರಿಯಾಕ್ಷನ್ ಅಂತಂದ್ರೆ ಯು ಹ್ಯಾವ್ ಟು ಮೆನ್ಷನ್ ದ ಎಕ್ಸಾಂಪಲ್ ಆಸ್ ವೆಲ್. ಒಂದು ಜನರಲ್ ಎಕ್ಸಾಂಪಲ್ ಬರೀರಿ ಅಥವಾ ಸ್ಪೆಸಿಫಿಕ್ ರಿಯಾಕ್ಷನ್ ಅನ್ನ ಬರಿಬೇಕು ನೀವು ಅಲ್ಲಿ. ಓಕೆ, ಸೊ ಫಿಂಕಲ್ಸ್ಟೀನ್ ರಿಯಾಕ್ಷನ್ ಅಲ್ಲಿ ನಾವು ಡ್ರೈ ಅಸಿಟೋನ್ ಅನ್ನ ಯೂಸ್ ಮಾಡ್ತೀವಿ. ಸ್ವಾರ್ಟ್ಸ್ ರಿಯಾಕ್ಷನ್ ಅಲ್ಲಿ ನಾವು ಸಿಲ್ವರ್ ಫ್ಲೂರೈಡ್ ಅಥವಾ ಮರ್ಕ್ಯೂರಿಕ್ ಫ್ಲೂರೈಡ್ ಅಥವಾ ಕೊಬಾಲ್ಟ್ ಫ್ಲೂರೈಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದೇನಿದು, ಇವೆರಡೂ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್. ಓಕೆ, ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಅಂತ ಅಂದ್ರೆ ಏನಾಗುತ್ತೆ, ಫಸ್ಟೇ ನಾವು ಒಂದು ಹ್ಯಾಲೋ ಆಲ್ಕಿಲಿನ್ ತಗೋತೀವಿ. ಸೊ ಈಗ AgF ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಈ ಎಫ್ ಏನಿದೆ ಎಕ್ಸ್ಚೇಂಜ್ ಆಗುತ್ತೆ ಹ್ಯಾಲೋ ಆಲ್ಕಿನಲ್ಲಿ ಯಾವ್ದಿದೆ ಅನ್ನೋದ್ರ ಮೇಲೆ. ಓಕೆ, ಫಾರ್ ಎಕ್ಸಾಂಪಲ್ CH3Cl ಇದೆ. ಓಕೆ, ನಾನೇನು ಮಾಡ್ತೀನಿ, AgCl ನ ಆ್ಯಡ್ ಮಾಡ್ತೀನಿ, AgF ನ ಆ್ಯಡ್ ಮಾಡ್ತೀನಿ. ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಆಗಿ ಏನಾಗುತ್ತೆ, ಇಲ್ಲಿ CH3F AgCl ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಇಟ್ ಹ್ಯಾಪನ್ಸ್. ಅದಕ್ಕೆ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ದಿಸ್ ಇಸ್ ಅಬೌಟ್ ದ ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್. ಓಕೆ, ಫಸ್ಟ್ 3 ಚಾಪ್ಟರ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಫಸ್ಟ್ 3 ಚಾಪ್ಟರ್ಸ್. ಏನ್ ಡೌಟ್ ಇದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಹಾ, ನೇಮ್ಡ್ ರಿಯಾಕ್ಷನ್ಸ್ ಯಾವುದು, ಫಿಂಕಲ್ಸ್ಟೀನ್ ಮತ್ತೆ ಸ್ವಾರ್ಟ್ಸ್ ರಿಯಾಕ್ಷನ್. ಓಕೆ, ನಾನು ಹೇಳ್ದೆ ಅಲ್ವಾ, ಐ ವಿಲ್ ಬಿ ಅಪ್ಲೋಡಿಂಗ್ ಅ ವಿಡಿಯೋ, ಸೊ ವೇರ್ ಐ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ನೇಮ್ಡ್ ರಿಯಾಕ್ಷನ್ಸ್, ಜಸ್ಟ್ ನೇಮ್ಡ್ ರಿಯಾಕ್ಷನ್ಸ್, ಇನ್ನೇನೂ ಇಲ್ಲ. ಸೊ ಸ್ವಾರ್ಟ್ಸ್ ರಿಯಾಕ್ಷನು, ಫಿಂಕಲ್ಸ್ಟೀನ್ ರಿಯಾಕ್ಷನು, ವರ್ಡ್ಸ್ ಫಿಟಿಗ್ ರಿಯಾಕ್ಷನ್, ವರ್ಡ್ಸ್ ರಿಯಾಕ್ಷನ್ ಎಲ್ಲದನ್ನು ಡಿಸ್ಕಸ್ ಮಾಡ್ತೀವಿ, ರಿಮಟೀಮನ್ ರಿಯಾಕ್ಷನ್ ಎಲ್ಲ. ಓಕೆ, ಸೊ ಮೂವಿಂಗ್ ಆನ್ ಟು ರಿಯಾಕ್ಟಿವಿಟಿ ಆಫ್ ಅರೈಲ್ ಹ್ಯಾಲೈಡ್ಸ್. ಸೊ ಅರೈಲ್ ಹ್ಯಾಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್, ಓಕೆ, ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಏನು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತಂದ್ರೇನು, ನ್ಯೂಕ್ಲಿಯೋಫೈಲ್ಸ್ ಅಂದ್ರೇನು, ವಾಟ್ ಆರ್ ನ್ಯೂಕ್ಲಿಯೋಫೈಲ್ಸ್? ಬೇಗ ಆನ್ಸರ್ ಮಾಡಿ, ಬೇಗ ಆನ್ಸರ್ ಮಾಡಬೇಕು. ಏನು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ? ಪ್ರದೀಪ್ ಆಲ್ಸೋ ಗಿವ್ ದ ಆನ್ಸರ್ ಇನ್ ದ ಚಾಟ್ ಬಾಕ್ಸ್. ವೆರಿ ಗುಡ್. ಎಸ್, ಫಿಂಕಲ್ಸ್ಟೀನ್ ಐಡೋ ಆಲ್ಕೇನ್ಸ್ಗೆ, ಸ್ವಾರ್ಟ್ಸ್ಗೆ ಫ್ಲೂರೋ ಆಲ್ಕೇನ್ಸ್. ಎಸ್, ವೇಟೇಜ್ ಎಷ್ಟಿದೆ ಈ ಚಾಪ್ಟರ್ಗೆ? ಐ ಥಿಂಕ್ 10 ಅಥವಾ 12 ಮಾರ್ಕ್ಸ್ ಇದೆ. ಓಕೆ, ಸೊ ವೇಟೇಜನ್ನು ಅಷ್ಟೇ ಐ ವಿಲ್ ಬಿ ಗಿವಿಂಗ್ ಯು ಸಪರೇಟ್ಲಿ. ಓಕೆನಾ? ಹೇಳಿ ನ್ಯೂಕ್ಲಿಯೋಫೈಲ್ಸ್ ಅಂತಂದ್ರೇನು? ವಾಟ್ ಆರ್ ನ್ಯೂಕ್ಲಿಯೋಫೈಲ್ಸ್? ಎಲೆಕ್ಟ್ರೋನೆಗೆಟಿವ್ ಸ್ಪೀಶೀಸ್, electron rich species. Yes, nucleophiles are electron rich species. These are electron rich species. Nucleophiles anta kariತೀವಿ. Okay, so less reactive towards nucleophilic substitution due to resonance stabilization. ಏನಾಗುತ್ತೆ, resonance stabilization ಆಗುತ್ತೆ. ಯಾಕೆ? ಬೆಂಜೀನ್ ರಿಂಗ್ ಇರುತ್ತೆ ಇಲ್ಲಿ, ಹಾಗಾಗಿ. ಆಮೇಲೆ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್. ಓಕೆ, ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇರುತ್ತೆ. ನೆಕ್ಸ್ಟ್ ಎಲೆಕ್ಟ್ರಾನ್ ರಿಚ್ ರಿಂಗ್ ರಿಪೆಲ್ಸ್ ನ್ಯೂಕ್ಲಿಯೋಫೈಲ್ಸ್. ಸೊ ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ಏನು? ದೇ ಆರ್ ಆಲ್ರೆಡಿ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್. ಓಕೆ, ಸೊ ಎಲೆಕ್ಟ್ರಾನ್ ರಿಚ್ ರಿಂಗ್ ಏನಾಗುತ್ತೆ, ಬಿಕಾಸ್ ಆಫ್ ದ ರೆಸೋನೆನ್ಸ್ ಇಟ್ ಇಸ್ ಗೋಯಿಂಗ್ ಟು ರಿಪೆಲ್ ದ ನ್ಯೂಕ್ಲಿಯೋಫೈಲ್ಸ್. ಹಾಗಾಗಿ ಸೊ ದಿಸ್ ಇಸ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆ, ರಿಕ್ವೈರ್ ಸ್ಟ್ರಾಂಗ್ ಕಂಡೀಷನ್ಸ್ ಆರ್ ಕ್ಯಾಟಲಿಸ್ಟ್ ಫಾರ್ ರಿಯಾಕ್ಷನ್. ಸ್ಟ್ರಾಂಗ್ ಕಂಡೀಷನ್ಸ್ ಬೇಕು, ಇಲ್ಲ ಅಂತಂದ್ರೆ ಸೊ ಅಷ್ಟು ಈಸಿಯಾಗಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸು ಆಗೋದಿಲ್ಲ. So Ravinder is saying the correct answer. Very, very good. Keep it up, all of you. Yeah. So now moving on to the SN1 and SN2 reaction. SN1 ಮತ್ತೆ SN2 reaction ತುಂಬಾ ಇಂಪಾರ್ಟೆಂಟು. ನೀವು ಎಕ್ಸಾಮಲ್ಲಿ ನೋಡಿದರೆ, ಸೊ ಅಟ್ಲೀಸ್ಟ್ 5-6 ಇಯರ್ಸ್ ಹಳೆ ಕ್ವಶನ್ ಪೇಪರನ್ನು ನೋಡಿದರೆ
ಒಂದು ಕ್ವಶನ್ ಕೇಳಿರ್ತಾರೆ, ಪ್ರತಿ ಎಕ್ಸಾಮಲ್ಲಿ ಕೇಳ್ತಾರೆ ಇದನ್ನು. ಓಕೆ, ಎಸ್ ನೋಡಿ, SN1 ರಿಯಾಕ್ಷನ್ ಅಂದ್ರೇನು? ದಿಸ್ ಇಸ್ ಯೂನಿಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. SN2 ಅಂದ್ರೆ ಬೈಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆ, ಹ್ಯಾಲೋ ಆಲ್ಕೇನ್ಸ್ ಇನ್ ರಿಯಾಕ್ಟಿವಿಟಿ ಹೇಗಿರುತ್ತೆ? ಸೊ ಟರ್ಷರಿ ಹ್ಯಾಲೋ ಆಲ್ಕೇನ್ಸ್ ಆರ್ ಮೋರ್ ರಿಯಾಕ್ಟಿವ್. ಓಕೆ, SN1 ರಿಯಾಕ್ಷನ್ ಅಲ್ಲಿ. ಆನ್ ದಿ ಅದರ್ ಹ್ಯಾಂಡ್ SN2 ರಿಯಾಕ್ಷನ್ ಅಲ್ಲಿ ನಮಗೆ ಯಾವುದು ಟರ್ಷರಿ ಹ್ಯಾಲೋ ಆಲ್ಕೇನ್ಸ್ ಆರ್ ಲೆಸ್ ರಿಯಾಕ್ಟಿವ್, ಲೀಸ್ಟ್ ರಿಯಾಕ್ಟಿವ್. ಓಕೆ, ಸೊ ಮೀಥೈಲ್ ಗ್ರೂಪ್ಸ್ ಆರ್ ಏನೋ ತುಂಬ ರಿಯಾಕ್ಟಿವಿಟಿ ತೋರಿಸುತ್ತೆ. ಪ್ರೈಮರಿ ಮಿಥೈಲ್ ಏನೋ ಆಲ್ಕೇನ್ಸ್ ಅದೆಲ್ಲ ಏನು ಮಾಡುತ್ತೆ, ತುಂಬ ರಿಯಾಕ್ಟಿವಿಟಿ ತೋರಿಸುತ್ತೆ. ಯಾವುದಕ್ಕೆ? SN2 ರಿಯಾಕ್ಷನ್ ಅಲ್ಲಿ. ಓಕೆನಾ? ಸೊ ಸಾಲ್ವೆಂಟ್ ಯಾವ್ದು ಯೂಸ್ ಮಾಡ್ತೀವಿ? ಪೋಲಾರ್ ಸಾಲ್ವೆಂಟ್, ಪ್ರೋಟಿಕ್ ಸಾಲ್ವೆಂಟ್. ಪ್ರೋಟಿಕ್ ಸಾಲ್ವೆಂಟ್ ಅಂತಂದ್ರೇನು? ವಿಚ್ ಹ್ಯಾಸ್ ದ ಎಬಿಲಿಟಿ ಟು ಡೊನೇಟ್ H+. ಅದಕ್ಕೆ ಪ್ರೋಟಿಕ್ ಸಾಲ್ವೆಂಟ್ಸ್ ಅಂತ ಕರಿತೀವಿ, ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್. ಎಕ್ಸಾಂಪಲ್ಸ್ ಯಾವುದು? ವಾಟರ್, ಆಲ್ಕೋಹಾಲ್, ದೀಸ್ ಆರ್ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್. ಓಕೆ, ಸೊ ಇದರಲ್ಲಿ ನಾವು ಪೋಲಾರ್ ಎ ಪ್ರೋಟಿಕ್ ಸಾಲ್ವೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಪೋಲಾರ್ ಎ ಪ್ರೋಟಿಕ್ ಸಾಲ್ವೆಂಟ್ಸ್ ಎಕ್ಸಾಂಪಲ್ ಕೊಡಿ ನೋಡೋಣ. ಯಾವ್ದು? ಅಸಿಟೋನ್. ಓಕೆ, ಅಸಿಟೋನ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪೋಲಾರ್ ಎ ಪ್ರೋಟಿಕ್ ಸಾಲ್ವೆಂಟ್. ನೆಕ್ಸ್ಟ್ ನ್ಯೂಕ್ಲಿಯೋಫೈಲ್, ವೀಕ್ ನ್ಯೂಕ್ಲಿಯೋಫೈಲು. ಸೊ ಇಟ್ ಇನೇಬಲ್ಸ್ SN1 ರಿಯಾಕ್ಷನ್. ಅದೇ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಏನು ಮಾಡುತ್ತೆ? SN2 ರಿಯಾಕ್ಷನ್ ಅನ್ನ ಏನು ಮಾಡುತ್ತೆ? ಇನೇಬಲ್ ಮಾಡುತ್ತೆ ಅಥವಾ ಪ್ರೊಸೀಡ್ ಮಾಡುತ್ತೆ. ಓಕೆ, ಹಾಗೇನೆ ಯಾವ್ದ್ರಲ್ಲಿ ಕಾರ್ಬೋಕೇಟಯಾನ್ ಫಾರ್ಮೇಶನ್ ಆಗುತ್ತೆ? ಇಂಟರ್ಮೀಡಿಯೇಟ್ ಕಾರ್ಬೋಕೇಟಯಾನ್ ಯಾವ್ದು 2 ಸ್ಟೆಪ್ಪಲ್ಲಿ ಆಗುತ್ತೆ? ಯಾವ್ದು 1 ಸ್ಟೆಪ್ಪಲ್ಲಿ ಆಗುತ್ತೆ? ಬೇಗ ಹೇಳಿ. ಎಸ್, ವೆರಿ ಗುಡ್ ಉದಯ್. ಅಸಿಟೋನ್, ವೆರಿ ಗುಡ್ ಸಿಂಚನಾ. ವಾಟರ್, ವಾಟರ್ is a polar protic solvent which has a tendency to donate H+. ಹೇಳಿ ಬೇಗ. ಎಸ್, SN1 ರಿಯಾಕ್ಷನ್ ಏನಾಗುತ್ತೆ? 2 ಸ್ಟೆಪ್ಸ್ ಅಲ್ಲಿ ಮೆಕ್ಯಾನಿಸಮು ಏನಾಗುತ್ತೆ? ಆಗುತ್ತೆ. ಓಕೆ, ಮೆಕ್ಯಾನಿಸಮ್ ಆಫ್ SN1 ರಿಯಾಕ್ಷನ್ ಇನ್ವಾಲ್ವ್ಸ್ 2 ಸ್ಟೆಪ್ಸ್. ಇದರಲ್ಲಿ ಒಂದೇ ಸ್ಟೆಪ್ ಅಲ್ಲಿ ಏನಾಗುತ್ತೆ? ರಿಯಾಕ್ಷನ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಲ್ವಾ? ಓಕೆ, ಸೊ ಮಿಕ್ಸ್ಚರ್ ಆಫ್ ರಿಟೆನ್ಷನ್ ಅಂಡ್ ಇನ್ವರ್ಷನ್, ಸ್ಟಿರಿಯೋಕೆಮಿಸ್ಟ್ರಿನ ಡಿಸ್ಕಸ್ ಮಾಡ್ತಿದ್ದೀವಿ ಇಲ್ಲಿ. ಇದು ಇನ್ವರ್ಷನ್ ತೋರಿಸುತ್ತೆ. ಓಕೆ, ಸ್ಟಿರಿಯೋಕೆಮಿಸ್ಟ್ರಿ ಡಿಸ್ಕಸ್ ಮಾಡಿದ್ರೆ ನಾವು. ಓಕೆನಾ? ಆಲ್ ರೈಟ್. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಸ್ವಾರ್ಟ್ಸ್ ರಿಯಾಕ್ಷನ್, ನಾ ಹೇಳ್ದೆ ಅಲ್ವಾ, ನೇಮ್ ರಿಯಾಕ್ಷನ್ಸ್ ತುಂಬ ಇಂಪಾರ್ಟೆಂಟು ಮಕ್ಕಳೇ. ಎಲ್ಲ ನೇಮ್ ರಿಯಾಕ್ಷನ್ಸು ಗೊತ್ತಿರಬೇಕು ನಿಮಗೆ. ಆಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನಿಮಗೆ ಯಾವ ಥರ ಕೇಳ್ತಾರೆ? ಒಂದೇ ಡೈರೆಕ್ಟಾಗಿ 5 ಮಾರ್ಕ್ಸ್ ಕ್ವಶನ್ನು ಕೇಳೋದಿಲ್ಲ ನಿಮಗೆ. ಹೇಗೆ ಕೇಳ್ತಾರೆ? 1 ಮಾರ್ಕ್ಸ್ ಇನ್ 1 ಕ್ವಶನು, 2 ಮಾರ್ಕ್ಸ್ ಇನ್ 1 ಕ್ವಶನು, 3 ಮಾರ್ಕ್ಸ್ ಇನ್ 1 ಕ್ವಶನು, ಆ ಥರ ಕೇಳ್ತಾರೆ. ಅಥವಾ 6 ಮಾರ್ಕ್ಸ್ ಆಗೋಯ್ತಲ್ಲ, ಸಾರಿ. ಸೊ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಇಲ್ಲ 1 ಮಾರ್ಕ್ಸ್ ಇಂದ 2 ಕ್ವಶನ್ ಕೇಳಿ 3 ಮಾರ್ಕ್ಸ್ ಇಂದ 1 ಕ್ವಶನ್ ಕೇಳ್ತಾರೆ. ಸೊ ಬೈಫರ್ಕೇಶನ್ ವಿಲ್ ಬಿ ಸಮ್ ಲೈಕ್ ದಿಸ್. ಓಕೆ, ಹಾಗಾಗಿ ನೀವು ಏನು ಮಾಡಬೇಕು? ಸೊ ಈ ಥರ ಚಿಕ್ಕ ಪುಟ್ಟ ರಿಯಾಕ್ಷನ್ಸನ್ನು ಸಹ ನೆನ್ಪಿಟ್ಕೋಬೇಕು. 5 ಮಾರ್ಕ್ಸ್ ಅಂದ ತಕ್ಷಣ ದೊಡ್ಡ ಆನ್ಸರ್ ಕೊಡ್ತಾರೆ, ನೋ. ದೊಡ್ಡ ಕ್ವಶನ್ ಕೊಡ್ತಾರೆ, ನೋ. ದಟ್ಸ್ ನಾಟ್ ಹೌ ಇಟ್ ವರ್ಕ್ಸ್. ಓಕೆ, ಆಲ್ ರೈಟ್. ಸೊ ಸ್ವಾರ್ಟ್ಸ್ ರಿಯಾಕ್ಷನ್ ಈಸ್ ಯೂಸ್ ಫಾರ್ ದ ಪ್ರಿಪರೇಷನ್ ಆಫ್ ಆಲ್ಕೈಲ್ ಫ್ಲೂರೈಡ್ಸ್. ಸ್ವಾರ್ಟ್ಸ್ ರಿಯಾಕ್ಷನ್ ಅಲ್ಲಿ ಏನು ಮಾಡ್ತೀವಿ? ಆಲ್ಕೈಲ್ ಫ್ಲೂರೈಡ್ಸ್ನ ನಾವು ಏನು ಮಾಡ್ತೀವಿ? ಸಿಂಥಸಿಸ್ ಮಾಡ್ತೀವಿ, ಪ್ರಿಪೇರ್ ಮಾಡ್ತೀವಿ. ಓಕೆ, ಏನಿದು? ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನು ನಾನು ಆಲ್ರೆಡಿ ಹೇಳಿದೆ. ಸೊ ಸಮ್ ಆಫ್ ಯು ಹ್ಯಾವ್ ಮೆನ್ಷನ್ ಇನ್ ದ ಚಾಟ್ ಬಾಕ್ಸ್ ಆಲ್ಸೋ. ಚಾಟ್ ಬಾಕ್ಸಲ್ಲಿ ಕೆಲವರು ಮೆನ್ಷನ್ ಸಹ ಮಾಡಿದ್ದೀರಾ. ಓಕೆನಾ? ಸೊ ಸ್ವಾರ್ಟ್ಸ್ ರಿಯಾಕ್ಷನ್ ಏನಾಗುತ್ತೆ? ಪ್ರಿಪರೇಷನ್ ಆಫ್ ಫ್ಲೂರೋ ಆಲ್ಕೇನ್ಸ್. ಓಕೆ, next, so it involves halogen exchange where Ag+ acts as a soft electrophile. Nucleophiles andre gottayitu. Electrophiles antandre enu? What are electrophiles? ಹೇಳಿ. ಬೇಗ ಹೇಳಿ, ಆನ್ಸರ್ ಮಾಡಿ. ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್? ಬೇಗ ಟೈಮ್ ಇಲ್ಲ. ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್ ಆರ್ ಎಲೆಕ್ಟ್ರೋಫೈಲ್ಸ್. ಓಕೆ, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್, ಡೆಫಿಷಿಯಂಟ್ ಇರುತ್ತೆ ಇದು. ಸೊ ದೀಸ್ ಆರ್ ಎಲೆಕ್ಟ್ರಾನ್ ಲವಿಂಗ್. ಓಕೆನಾ? ಅರ್ಥ ಆಯ್ತಲ್ವಾ ಇಲ್ಲಿ ತನಕ? ನೆಕ್ಸ್ಟ್, ಫಿಟಿಗ್ ರಿಯಾಕ್ಷನ್ ಯೂಸ್ ಟು ಪ್ರಿಪೇರ್ ಬೈಅರೈಲ್ ಕಂಪೌಂಡ್ಸ್ ಫ್ರಮ್ ಅರೈಲ್ ಹ್ಯಾಲೈಡ್ಸ್ ಯೂಸಿಂಗ್ ಸೋಡಿಯಂ ಇನ್ ಡ್ರೈ ಈಥರ್. ಸೋಡಿಯಂನ ಡ್ರೈ ಈಥರ್ ಅಲ್ಲಿ ನಾವು ಯೂಸ್ ಮಾಡಿದ್ರೆ, ಅಂಡ್ ಇಫ್ ವಿ ಟೇಕ್ ಅರೈಲ್ ಹ್ಯಾಲೈಡ್ಸ್, ನಮಗೆ ಏನ್ ಫಾರ್ಮೇಶನ್ ಆಗುತ್ತೆ? ವಾಟ್ ಆರ್ ವಿ ಗೋಯಿಂಗ್ ಟು ಗೆಟ್ ಹಿಯರ್?
ಬೈ ಅರೈಲ್ ಕಂಪೌಂಡ್ ಸಿಗುತ್ತೆ. ಸೊ ದಿಸ್ ಇಸ್ ಫಿಟಿಗ್ ರಿಯಾಕ್ಷನ್. ವುಡ್ಸ್ ಫಿಟಿಗ್ ರಿಯಾಕ್ಷನ್ ತುಂಬಾ ಸಿಂಪಲ್ ಇದೆ. ಓಕೆ, ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಇದೆ. ಸೊ ಇಲ್ಲಿ ಏನಾಗುತ್ತೆ, ಅರೈಲ್ ಹ್ಯಾಲೈಡ್ ತಗೊಂಡಿದ್ದೀವಿ. ಸೊ ಇಟ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್. ನಮ್ಗೆ ಏನ್ ಸಿಕ್ತು, ಬೈ ಅರೈಲ್ ಕಂಪೌಂಡ್ ಸಿಕ್ಕಿದೆ ಇವಾಗ. ಓಕೆ, ಸೊ NaX to NaX. Okay, so this is the general reaction that I am taking. So I can take a specific reaction. Example ಯಾವಾಗಲೂ ಬರಿಬೇಕು ಮಕ್ಕಳೇ. ಓಕೆ, ಕೆಮಿಸ್ಟ್ರಿ ಆಗಲಿ ಅಥವಾ ಬಯೋ ಆಗಲಿ ಯಾವುದ್ರಲ್ಲೇನೆ. ಸೊ ಡಿಫೈನ್ ಸಮಥಿಂಗ್ ಅಂತ ಕೊಟ್ಟರೆ, ಡಿಫೈನ್ ಫಿಟಿಗ್ ರಿಯಾಕ್ಷನ್, ಎಕ್ಸ್ಪ್ಲೇನ್ ಫಿಟಿಗ್ ರಿಯಾಕ್ಷನ್ ಅಂತ ಕೊಟ್ಟರೆ ಬರೀ ಸೆಂಟೆನ್ಸಸಲ್ಲಿ ಬರಬೇಡಿ. ಪ್ಲೀಸ್ ಗಿವ್ ದ ಎಕ್ಸಾಂಪಲ್ಸ್ ದೇರ್. ಓಕೆ, ಎಸ್, ಆಲ್ ರೈಟ್. ನೆಕ್ಸ್ಟು, ಸೊ ಮೆಕ್ಯಾನಿಸಮ್ ಏನಾಗುತ್ತೆ, ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್. ಸೋಡಿಯಂ ಡೊನೇಟ್ಸ್ ಎಲೆಕ್ಟ್ರಾನ್ಸ್ ಟು ಹ್ಯಾಲೈಡ್ ಟು ಫಾರ್ಮ್ ಅರೈಲ್ ರ್ಯಾಡಿಕಲ್ಸ್. ಓಕೆ, ನೆಕ್ಸ್ಟ್ ಒಂದು ಫಿಂಕಲ್-ಸ್ಟೀನ್ ರಿಯಾಕ್ಷನ್. ಸೊ ಯಾರೋ ಆಲ್ರೆಡಿ ಹೇಳಿದ್ವಿ, ದಿಸ್ ಇಸ್ ಅನದರ್ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಟು ಪ್ರಿಪೇರ್ ಆಲ್ಕೈಲ್ ಅಯೋಡೈಡ್ಸ್, ಅದಕ್ಕೆ ನಾವು ಫಿಂಕಲ್-ಸ್ಟೀನ್ ರಿಯಾಕ್ಷನ್ ಅಂತ ಕರಿತೀವಿ. ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ ನಾವು ಏನು ಮಾಡ್ತೀವಿ, ಯಾವುದನ್ನು ಪ್ರಿಪೇರ್ ಮಾಡ್ತೀವಿ, ಪ್ರಿಪೇರ್ ಮಾಡ್ತೀವಿ ಹೇಳಿ ನೋಡೋಣ, ಬೇಗ ಬೇಗ. ಏನು ಫಿಂಕಲ್-ಸ್ಟೀನ್ ರಿಯಾಕ್ಷನ್ ಏನು ಪ್ರಿಪೇರ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಆಲ್ಕೈಲ್ ಅಯೋಡೈಡ್ಸ್. ಸೊ ನಾವು ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಆಲ್ಕೈಲ್ ಫ್ಲೂರೈಡ್ಸ್. ಓಕೆ, ಯಾ. ಸೊ ನಾವು ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಟು ಪ್ರಿಪೇರ್ ಆಲ್ಕೈಲ್ ಅಯೋಡೈಡ್ ಇಸ್ ನಥಿಂಗ್ ಬಟ್ ಫಿಂಕಲ್-ಸ್ಟೀನ್ ರಿಯಾಕ್ಷನ್. ಸೊ ರಿಯಾಕ್ಷನ್ ಏನಾಗುತ್ತೆ, RX ಅಂತಂದ್ರೆ ಏನು, this is any haloalkane. Okay, so it is made to react with sodium iodide in acetone to form alkyl iodide. ಇಲ್ಲಿ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಆಗ್ತಿದೆ ಅಷ್ಟೇ, ಇನ್ನೇನೂ ಇಲ್ಲ, ತುಂಬಾ ಸಿಂಪಲ್ ಇದೆ. ಓಕೆ, ಹಾಂ. ಸೊ ಇಟ್ ವರ್ಕ್ಸ್ ಬೆಸ್ಟ್ ಫಾರ್ ಪ್ರೈಮರಿ ಹ್ಯಾಲೈಡ್ಸ್. ಪ್ರೈಮರಿ ಹ್ಯಾಲೈಡ್ಸ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ದ ಮೆಕ್ಯಾನಿಸಮ್ ಫಾಲೋಸ್ SN2 ಮೆಕ್ಯಾನಿಸಮ್. ಓಕೆ, SN2 ಮೆಕ್ಯಾನಿಸಮು ಏನಾಗುತ್ತೆ, ವರ್ಕ್ ಆಗುತ್ತೆ. ಯಾಕೆ, ಅಸಿಟೋನ್ ಡಿಸಾಲ್ವ್ಸ್ ಇನ್ ಸೋಡಿಯಂ ಬ್ರೋಮೈಡ್ ಶಿಫ್ಟಿಂಗ್ ಈಕ್ವಿಲಿಬ್ರಿಯಂ ಫಾರ್ವರ್ಡ್. ಓಕೆ, ನಾವು ನೋಡಿದ್ದೀವಿ SN2 ರಿಯಾಕ್ಷನ್ ಏನು ಮಾಡ್ತೀವಿ, ಪೋಲಾರ್ ಎಪ್ರೋಟಿಕ್ ಸಾಲ್ವೆಂಟ್ಸನ್ನು ಯೂಸ್ ಮಾಡ್ತೀವಿ. ಓಕೆನಾ, ಆಲ್ ರೈಟ್. Next, moving on to aryl halides reactivity. So aryl halides are less reactive to nucleophilic substitution reaction because, so ನಿಮ್ಗೆ 2 marks ಅಲ್ಲಿ ಈ ಕ್ವಶನ್ ಅನ್ನ ಮೋಸ್ಟ್ ಆಗಿ ಕೇಳ್ತಾರೆ. ಸುಮಾರು ಹಳೆ ವರ್ಷದ ಕ್ವಶನ್ ಪೇಪರ್ ನೋಡಿ, ಸೊ ನಿಮ್ಗೆ ಇದನ್ನ ಕೇಳ್ತಾರೆ. ಓಕೆ, aryl halides are less reactive towards nucleophilic substitution. ಯಾಕೆ, ಫಸ್ಟ್ ಒನ್ ರೆಸೋನೆನ್ಸ್ ಸ್ಟೆಬಿಲೈಸೇಷನ್ ಆಫ್ CX ಬಾಂಡ್. ನೆಕ್ಸ್ಟು ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರು, ಮತ್ತೆ ಎಲೆಕ್ಟ್ರಾನ್ ರಿಚ್ ರಿಂಗ್ ರಿಪೆಲ್ಸ್ ನ್ಯೂಕ್ಲಿಯೋಫೈಲ್ಸ್. ಆಲ್ರೆಡಿ ನ್ಯೂಕ್ಲಿಯೋಫೈಲ್ ಹತ್ರ ಸಿಕ್ಕಾಪಟ್ಟೆ ಎಲೆಕ್ಟ್ರಾನ್ಸ್ ಇದೆ. ಸೊ ಈ ಎಲೆಕ್ಟ್ರಾನ್ ರಿಂಗ್ ಏನು ಮಾಡುತ್ತೆ, ರಿಪೆಲ್ ಮಾಡುತ್ತೆ, ಬೇಡ ನನಗೆ ಆಲ್ರೆಡಿ ಎಲೆಕ್ಟ್ರಾನ್ಸ್ ಇದೆ ನನ್ನ ಹತ್ರ, ದೂರ ಹೋಗು ನೀನು ಅಂತ. ಓಕೆನಾ, ನೆಕ್ಸ್ಟು ಸ್ಟೀರಿಕ್ ಹೆಂಡ್ರೆನ್ಸ್. ಸೊ ದೀಸ್ ಆರ್ ದ 4 ಫ್ಯಾಕ್ಟರ್ಸ್. ಓಕೆ, ಆಲ್ ರೈಟ್. ಸೊ ನೆಕ್ಸ್ಟ್, ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ಸ್ ರೊಟೇಟ್ ಪ್ಲೇನ್ ಪೋಲರೈಸ್ ಲೈಟ್. ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ಸ್, ಸೊ ಇದು ಸಹ ಇಂಪಾರ್ಟೆಂಟ್ ಸ್ಟೀರಿಯೋಕೆಮಿಸ್ಟ್ರಿ. ಓಕೆನಾ, ಸೊ ಆಪ್ಟಿಕಲಿ ಆಕ್ಟಿವ್ ಕಂಪೌಂಡ್ಸ್ ರೊಟೇಟ್ ಪ್ಲೇನ್ ಪೋಲರೈಸ್ ಲೈಟ್. ಸೊ ಕಂಡೀಷನ್ ಏನಿರಬೇಕು, ಪ್ರೆಸೆನ್ಸ್ ಆಫ್ ಅಟ್ ಲೀಸ್ಟ್ 1 ಕೈರಾಲ್ ಸೆಂಟರ್. ಕೈರಾಲ್ ಸೆಂಟರ್ ಅಂತಂದ್ರೆ ಏನು, ಸೊ ಒಂದು ಕಾರ್ಬನ್ಗೆ ಬೇರೆ ಬೇರೆ ಡಿಫ್ರೆಂಟ್ 4 ಬೇರೆ ಬೇರೆ ಡಿಫ್ರೆಂಟ್ ಗ್ರೂಪ್ಸು ಅಟ್ಯಾಚ್ ಆಗಿರೋದಕ್ಕೆ ನಾವು ಕೈರಾಲ್ ಕಾರ್ಬನ್ ಅಂತ ಕರಿತೀವಿ. ಓಕೆ, ಸೊ ಕೈರಾಲ್ ಕಾರ್ಬನ್ ಅಂತ ಕರಿತೀವಿ. ಓಕೆ, ಸೊ ರೈಟ್ ಸೈಡು ನಮ್ಮ ಈ ಪ್ಲೇನ್ ಪೋಲರೈಸ್ ಲೈಟು, ಲೆಟ್ ಮಿ ಚೇಂಜ್ ದ ಕಲರ್. ಹಾಂ, ಸೊ ಪ್ಲೇನ್ ಪೋಲರೈಸ್ ಲೈಟು ಕ್ಲಾಕ್ ವೈಸ್ ತಿರುಗಿದ್ರೆ ಏನಾಗುತ್ತೆ, ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಡೆಕ್ಸ್ಟ್ರೋರೊಟೇಟರಿ ಅಂತ ಕರಿತೀವಿ. ಓಕೆ, ಸೊ ಲಿವೋರೊಟೇಟರಿ ಅಂತಂದರೆ ಪ್ಲೇನ್ ಪೋಲರೈಸ್ ಲೈಟು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿದ್ರೆ, ರೊಟೇಟ್ ಆದರೆ ಅದಕ್ಕೆ ನಾವು ಲಿವೋರೊಟೇಟರಿ ಅಂತ ಕರಿತೀವಿ. ಓಕೆ, ಎಸ್, ಡೆಕ್ಸ್ಟ್ರೋರೊಟೇಟರಿ ಆ್ಯಂಡ್ ಲಿವೋರೊಟೇಟರಿ. ಸೊ ಎನಾನ್ಶಿಯೋಮರ್ಸ್ ಅಂತಂದ್ರೆ ಏನು, ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್. ಸೂಪರ್ ಇಂಪೋಸ್ ಮಾಡೋಕ್ಕಾಗಲ್ಲ ಆ ಥರ ಮಿರರ್ ಇಮೇಜಸ್ಗೆ ನಾವು ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಓಕೆ, ಸೊ ಪ್ರಾಪರ್ಟೀಸ್ ಏನು, ದೇ ಆರ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಫಿಸಿಕಲ್ ಪ್ರಾಪರ್ಟೀಸ್ ಆಪೋಸಿಟ್ ಆಪ್ಟಿಕಲ್ ರೊಟೇಷನ್. ಆಪ್ಟಿಕಲ್ ರೊಟೇಷನ್ ಚೇಂಜ್ ಇರುತ್ತೆ. ಓಕೆ, ಫಿಸಿಕಲ್ ಪ್ರಾಪರ್ಟೀಸ್ ಸೇಮ್ ಇರುತ್ತೆ. ಎನಾನ್ಶಿಯೋಮರ್ಸ್ ಆರ್ ಗೋಯಿಂಗ್ ಟು ಹ್ಯಾವ್ ದ ಸೇಮ್ ಫಿಸಿಕಲ್ ಪ್ರಾಪರ್ಟೀಸ್, ಬಟ್ ದ ಆಕ್ಟಿವಿಟಿ ಟುವರ್ಡ್ಸ್ ದ ಪ್ಲೇನ್ ಪೋಲರೈಸ್ ಲೈಟ್, that's going to be different. Okay, yes, very good. D plus, yes, L negative.
Absolutely right. Very, very good. Keep it up. ಓಕೆನಾ. ನೆಕ್ಸ್ಟು ಹಾಂ, SN1 ಮೆಕ್ಯಾನಿಸಮ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಇದು. ಸೊ ಎಕ್ಸಾಂಪಲ್ ಸಹ ತೊಗೊಂಡಿದ್ದೀವಿ ಇಲ್ಲಿ. ಸೊ ಇಲ್ಲೇನಾಗ್ತಿದೆ, CH3 3CBr ಯಾವುದಿದು, ಹೇಗೆ ನೇಮಿಂಗ್ ಮಾಡ್ತೀವಿ IUPAC ನಾಮನ್ಕ್ಲೇಚರು? ಟ್ರೈಮಿಥೈಲ್ ಬ್ರೋಮೈಡ್, ಹೌದಾ? ಹಾಂ, ಸೊ ಇದೇನಾಗ್ತಿದೆ, ವಾಟರ್ ಜೊತೆ ರಿಯಾಕ್ಟ್ ಆದಾಗ ನಮ್ಗೆ ಏನು ಸಿಗ್ತದೆ, ಆಲ್ಕೋಹಾಲ್ ಸಿಗ್ತಿದೆ ಅಲಾಂಗ್ ವಿತ್ HBr. ಫಸ್ಟ್ ಏನಾಗುತ್ತೆ, ಫಾರ್ಮೇಷನ್ ಆಫ್ ಕಾರ್ಬೋಕೇಟಯಾನ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಇಸ್ ಅ ವೆರಿ ಸ್ಲೋ ಸ್ಟೆಪ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತೆ. ಸೊ ಯಾವಾಗ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತೆ, ಸೊ ಕಾರ್ಬೋಕೇಟಯಾನ್ ಏನು ಫಾರ್ಮೇಷನ್ ಆದಮೇಲೆ ಇಲ್ಲಿ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತೆ. ಅದೇ SN2 ಮೆಕ್ಯಾನಿಸಮ್ ಅಲ್ಲಿ ಏನಾಗುತ್ತೆ, ಆಲ್ರೆಡಿ ಒಂದು ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತೆ. ಸೊ ಏನಾಗುತ್ತೆ, ಮಧ್ಯ ಇಂಟರ್ಮೀಡಿಯೇಟ್ ಸ್ಟೆಪ್ ಅಲ್ಲಿ ಕಾರ್ಬೋಕೇಟಯಾನ್ ಫಾರ್ಮೇಷನ್ ಆಗುತ್ತೆ, ಆಮೇಲೆ ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಓಕೆ, ಆಲ್ ರೈಟ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಹಾಂ, ನೆಕ್ಸ್ಟು ಟರ್ಷರಿ ಹ್ಯಾಲೈಡ್ಸ್ ಫೇವರ್ಸ್ SN1 ಡ್ಯೂ ಟು ಸ್ಟೇಬಲ್ ಕಾರ್ಬೋಕ್ಯಾಟಯಾನ್. ಯಾವುದು ಮೋಸ್ಟ್ ಸ್ಟೇಬಲ್ ಕಾರ್ಬೋಕ್ಯಾಟಯಾನ್ ಆಗುತ್ತೆ? ಇಟ್ ಈಸ್ ದ ಟರ್ಷರಿ ಕಾರ್ಬೋಕ್ಯಾಟಯಾನ್. ಅದು ಮೋಸ್ಟ್ ಸ್ಟೇಬಲ್ಲು. ಹಾಗಾಗಿ ಏನಾಗುತ್ತೆ, ಸೊ ದೀಸ್ ಆರ್ ಗೋಯಿಂಗ್ ಟು ಫೇವರ್ SN1 ರಿಯಾಕ್ಷನ್. ಓಕೆನಾ, ಅರ್ಥ ಆಯ್ತಾ? ಕಾರ್ಬೋಕ್ಯಾಟಯಾನ್ ಅಂದ್ರೆ ಏನು? ಕಾರ್ಬನ್ ಹ್ಯಾವಿಂಗ್ ದ ಪಾಸಿಟಿವ್ ಚಾರ್ಜ್, ಅದಕ್ಕೆ ಕಾರ್ಬೋಕ್ಯಾಟಯಾನ್ ಅಂತ ಕರಿತೀವಿ. ಓಕೆ, COMEDK ಮತ್ತು ಸೆಕೆಂಡ್ ಎಕ್ಸಾಮ್ ಬ್ಯಾಲೆನ್ಸ್ ಮಾಡ್ಕೊಂಡು ಓದೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಬೇಕಾ? ಸರಿ, ಮಾಡೋಣ. ನಾನು ಇವಾಗಲೇ ಹೇಳ್ತೀನಿ. ಸೊ ನಿಮಗೆ COMEDK ಮತ್ತು ಈ ಎಕ್ಸಾಮ್ 2 ಏನಿದೆ ಅಲ್ವಾ, ಸಿಲೆಬಸ್ ಎಲ್ಲ ಒಂದೇ ಮಕ್ಕಳೇ. ಇಟ್ಸ್ ಜಸ್ಟ್ ದಟ್ COMEDKಲ್ಲಿ ನೀವು MCQs ಮಾಡಬೇಕು ಅಲ್ವಾ. ಸೊ ಯು ಹ್ಯಾವ್ ಟು ಫೋಕಸ್ ಮೋರ್ ಆನ್ MCQs. ಫಸ್ಟು ನಿಮ್ಮದು ಬೇಸಿಕ್ ಚೆನ್ನಾಗಿರಬೇಕು, ನಿಮಗೆಲ್ಲ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು ಚೆನ್ನಾಗಿ. ಹೌ ಆರ್ ಯು ಗೋಯಿಂಗ್ ಟು ಲರ್ನ್ ದ ಕಾನ್ಸೆಪ್ಟ್ಸ್? ಬೈ ಅಟೆಂಡಿಂಗ್ ದ ಕ್ಲಾಸಸ್. ಓಕೆನಾ. ಸೊ ಆಮೇಲೆ ಹಳೆ ವರ್ಷದ ಕ್ವಶನ್ ಪೇಪರ್ ತೊಗೊಳ್ಳಿ, COMEDKದು, KCET ತೊಗೊಳ್ಳಿ, ಅಥವಾ ನಿಮಗೆ ಯಾವ್ದಾದ್ರು ಕ್ವಶನ್ ಬ್ಯಾಂಕ್ ಇದ್ದರೆ ಅದನ್ನು ತೊಗೊಳ್ಳಿ, ಮಾಕ್ ಪೇಪರ್ಸನ್ನು ತೊಗೊಳ್ಳಿ, ಸಾಲ್ವ್ ಮಾಡ್ತಾ ಹೋಗಿ. ವೆರಿ ಸಿಂಪಲ್. ಓಕೆ, ಆಲ್ ರೈಟ್. ಎಸ್, ಕಾರ್ಬನ್ ಆಟಮ್ ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್. ವೆರಿ ಗುಡ್ ಪ್ರದೀಪ್, ಕೀಪ್ ಇಟ್ ಅಪ್. ನೆಕ್ಸ್ಟ್, ಲಾಸ್ಟ್ ಸೆಷನ್ PDF ಸಿಕ್ಕಿಲ್ವಾ? ಸೊ ನೋಡಿ, ಆ ಲಾಸ್ಟ್ ಸೆಷನ್ ಏನಿದೆ ಅಲ್ಲ, ಅಲ್ಲಿ ಹೋಗಿ ಕ್ಲಿಕ್ ಏನು ಡಿಸ್ಕ್ರಿಪ್ಷನ್ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತಾರೆ. Okay, so you have to give your credentials, log in, and then you have to download. Okay, all right. So now moving on to SN2 mechanism. So one step reaction with backside attack. So inversion of configuration is going to form. So illenagutte ಒಂದೇ ಸ್ಟೆಪ್ ಅಲ್ಲಿ ರಿಯಾಕ್ಷನ್ ಪ್ರೊಸೀಡ್ ಆಗುತ್ತೆ, ಮುಗ್ದೋಗ್ಬಿಡುತ್ತೆ. Okay, intermediate step is going to be the formation of carbocation. Okay, so methyl and primary halides are ideal for SN2, and in SN2 reaction, so we are going to have ಏನಾಗುತ್ತೆ, polar aprotic solvents. Okay, now moving on. So SN1 versus SN2, ನಿಮಗೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ SN1 ರಿಯಾಕ್ಷನ್ ಅಂಡ್ SN2 ರಿಯಾಕ್ಷನ್ ಅಂತಲೂ ಕೇಳಬಹುದು. ಓಕೆನಾ. ಸೊ ಏನು 2 ಸ್ಟೆಪ್ಪು, SN1 ಕಾರ್ಬೋಕೆಟಯಾನ್ ಇಂಟರ್ಮೀಡಿಯೇಟು, ರೇಟು ಡಿಟರ್ಮೈನಿಂಗ್ ಸ್ಟೆಪ್ ಯಾವುದು? ಸೊ ಸಬ್ಸ್ಟ್ರೇಟ್, ಕಾನ್ಸಂಟ್ರೇಷನ್ ಆಫ್ ದ ಸಬ್ಸ್ಟ್ರೇಟ್. SN2 ಅಲ್ಲಿ ಏನಾಗುತ್ತೆ, 1 ಸ್ಟೆಪ್, ಓಕೆ, ಸಿಂಗಲ್ ಸ್ಟೆಪ್ಪಲ್ಲಿ ರಿಯಾಕ್ಷನ್ ಪ್ರೊಸೀಡ್ ಆಗುತ್ತೆ, ನೋ ಇಂಟರ್ಮೀಡಿಯೇಟ್, ಆ್ಯಂಡ್ ರೇಟ್ ಈಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ದ ಕಾನ್ಸಂಟ್ರೇಷನ್ ಆಫ್ ದ ಸಬ್ಸ್ಟ್ರೇಟ್ ಆಸ್ ವೆಲ್ ಆಸ್ ದ ನ್ಯೂಕ್ಲಿಯೋಫೈಲ್. ಎರಡರ ಮೇಲೂ ಡಿಪೆಂಡ್ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ, ಬೈಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ, SN2 ಶಾರ್ಟ್ ಫಾರ್ಮಲ್ಲಿ. ಓಕೆನಾ. ನೆಕ್ಸ್ಟ್, ವರ್ಡ್ಸ್ ರಿಯಾಕ್ಷನ್, ಇದು ಸಹ ಕಪ್ಲಿಂಗ್ ರಿಯಾಕ್ಷನ್. ವರ್ಡ್ಸ್ ಫಿಟಿಕ್ಸ್ ರಿಯಾಕ್ಷನ್, ಕಪ್ಲಿಂಗ್ ರಿಯಾಕ್ಷನ್. ವರ್ಡ್ಸ್ ಫಿಟಿಗೂ ಸಹ ಕಪ್ಲಿಂಗ್ ರಿಯಾಕ್ಷನ್. ಓಕೆ, ಸೊ ವರ್ಡ್ಸ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಕಪ್ಲಿಂಗ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಯೂಸಿಂಗ್ ಸೋಡಿಯಂ ಇನ್ ಡ್ರೈ ಈಥರ್, ಅದಕ್ಕೆ ನಾವು ವರ್ಡ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ರಿಯಾಕ್ಷನ್ ಏನಾಗುತ್ತೆ, 2RX ಅಂದರೆ ಹೇಗೆ, ಸೊ 2 ಗ್ರೂಪ್ ಇರುತ್ತೆ ಈ ಥರ. ಓಕೆ, ಆ್ಯಂಡ್ ಇಟ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಸೋಡಿಯಂ. ಓಕೆ, ಐ ಆಮ್ ನಾಟ್ ಏಬಲ್ ಟು ರೈಟ್ ಹಿಯರ್, ಐ ವಿಲ್ ರೈಟ್ ಹಿಯರ್. ಓಕೆ, ಸೊ ಇಲ್ಲೇನಾಗುತ್ತೆ, ಕಪ್ಲಿಂಗ್ ಆಗಿದೆ ಆ್ಯಂಡ್ 2NaX. ಸೊ ದಿಸ್ ಇಸ್ ದ ರಿಯಾಕ್ಷನ್, ಕಪ್ಲಿಂಗ್ ರಿಯಾಕ್ಷನ್ ಆಗ್ತಿದೆ. ಇಲ್ಲಿ ಗಮನಿಸಿದ್ರೆ ಏನು ಕಾಣಿಸ್ತಿದೆ ನಿಮಗೆ, ಆಲ್ಕೈಲ್ ಹ್ಯಾಲೈಡ್ ಯೂಸ್ ಮಾಡ್ತಿದ್ದೀವಿ. ಓಕೆ, ಫಿಟಿಕ್ಸ್ ರಿಯಾಕ್ಷನ್ನಲ್ಲಿ ನಾವು ಅರೈಲ್ ಹ್ಯಾಲೈಡನ್ನು ಯೂಸ್ ಮಾಡ್ತಿದ್ವಿ. ವರ್ಡ್ಸ್ ಫಿಟಿಕ್ ರಿಯಾಕ್ಷನ್ನಲ್ಲಿ ಏನು ಮಾಡ್ತೀವಿ, ಒಂದು ಆಲ್ಕೈಲ್ ಹ್ಯಾಲೈಡನ್ನು, ಇನ್ನೊಂದು ಅರೈಲ್ ಹ್ಯಾಲೈಡನ್ನು ಯೂಸ್ ಮಾಡ್ತೀವಿ. ದಟ್ಸ್ ಆಲ್. ಓಕೆ, ಎಸ್. ನೆಕ್ಸ್ಟು, ಬೆಸ್ಟ್ ಫಾರ್ ಸಿಮೆಟ್ರಿಕ್ ಆಲ್ಕೇನ್ಸ್. ಸಿಮೆಟ್ರಿಕ್ ಆಲ್ಕೇನ್ಸ್ ಅಂತಂದ್ರೆ ಏನು? ವಾಟ್ ಆರ್ ಸಿಮೆಟ್ರಿಕ್ ಆಲ್ಕೇನ್ಸ್?
ಅನ್ನೆಸೆಸರಿ ಮಾತಾಡಬೇಡಿ, ಇಲ್ಲಿ ಫೋಕಸ್ ಮಾಡಿ. ಎಕ್ಸಾಮ್ ಬಂತು ನಿಮಗೆ ಆಲ್ರೆಡಿ. 28th ಎಕ್ಸಾಮ್ ಇದೆ ನಿಮಗೆ ಕೆಮಿಸ್ಟ್ರಿ, 24th ಕನ್ನಡ, 25th ಫಿಸಿಕ್ಸ್, 26th ಬಯೋ, 27th ಸಂಡೇ, 28th ಕೆಮಿಸ್ಟ್ರಿ ಅಲ್ವಾ. ಸೊ ಐ ಹರ್ಡ್ ದಟ್ ಸಮ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಫೇಲ್ಡ್ ಇನ್ ಕನ್ನಡ ಆಲ್ಸೋ. ಕನ್ನಡದಲ್ಲೂ ಫೇಲ್ ಆಗಿದಾರಂತ ಕೆಲವರು. ಅಥವಾ ನೀವು ಇಂಪ್ರೂವ್ ಮಾಡ್ಕೋಬೇಕು ನಿಮ್ಮ ಮಾರ್ಕ್ಸ್ನ ಅಂತಂದರೆ ಯು ಶುಡ್ ಬಿ ರೈಟಿಂಗ್ನು. ಏನಕ್ಕೆ ಅನ್ನೆಸೆಸರಿ ಡಿಸ್ಕಷನ್ ಅಲ್ಲಿ ಇಂಡಲ್ಜ್ ಆಗ್ತೀರಾ ಕಮೆಂಟ್ ಸೆಕ್ಷನ್ನಲ್ಲಿ? ಬೇಗ 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 ಆನ್ಸರ್ ಮಾಡಿ. ಓಕೆ, ಸೊ ಕಮೆಂಟ್ ಡೌನ್ ವಾಟ್ ಆರ್ ಸಿಮೆಟ್ರಿಕ್ ಆಲ್ಕೇನ್ಸ್. ಸಿಮೆಟ್ರಿಕ್ ಆಲ್ಕೇನ್ಸ್ ಅಂದರೆ ಏನು ಅಂತ ಯು ಹ್ಯಾವ್ ಟು ಕಮೆಂಟ್ ಡೌನ್. ಓಕೆ, ಸೊ ದಟ್ಸ್ ಯೋರ್ ಹೋಮ್ವರ್ಕ್. ಸಿಮೆಟ್ರಿಕ್ ಆಲ್ಕೇನ್ಸ್ ಅಂದರೆ ಏನು ಅಂತ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಬೇಕು. ಸೊ ಲೈವ್ ಚಾಟ್ ಅಲ್ಲ, ಕಮೆಂಟ್. ಓಕೆ, ಆಲ್ ರೈಟ್. ಸೊ ಕಪ್ಲಿಂಗ್ ಆಫ್ ಅರೈಲ್ ಅಂಡ್ ಆಲ್ಕೈಲ್ ಹ್ಯಾಲಿಡ್ಸ್ ಯೂಸಿಂಗ್ ಸೋಡಿಯಂ, ಇಟ್ಸ್ ನಥಿಂಗ್ ಬಟ್ ವರ್ಡ್ಸ್-ಫಿಟಿಗ್ ರಿಯಾಕ್ಷನ್. ನಾನು ಆಲ್ರೆಡಿ ಹೇಳಿದ್ದೀನಿ ಇದಕ್ಕೆ. ಓಕೆನಾ. ಸೊ ಈ ಥರ ಫಿಟಿಗ್ ರಿಯಾಕ್ಷನಲ್ಲಿ ಎರಡು ನಾವು ಅರೈಲ್ ಹ್ಯಾಲಿಡ್ಸನ್ನು ತಗೋತೀವಿ. ಸೊ ಇಲ್ಲಿ ನಾವು ಒಂದು ಅರೈಲ್ ಹ್ಯಾಲಿಡು, ಒಂದು ಆಲ್ಕೈಲ್ ಹ್ಯಾಲಿಡನ್ನು ತಗೊಂಡು ಸೊ ನಾವು ಸೋಡಿಯಂ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಏನಾಗುತ್ತೆ, ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಅ ಕಪಲ್ಡ್ ಪ್ರಾಡಕ್ಟ್ ಹಿಯರ್. ಓಕೆ, ಈ ಥರ ಸಿಗುತ್ತೆ. ಏನಿದು, ಇದ್ಯಾವುದು, ಏನಂತ ಕರಿತೀವಿ ಇದಕ್ಕೆ? ವಾಟ್ ಇಸ್ ದ ನೇಮ್? ಈಕ್ವಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಆನ್ಸರ್ ಮಾಡಿ. How to remember the reactions? You have to write and practice. That's the only way. Yes, very good Sinchana. Toluene. Yes, toluene ಅಂತಾರೆ ಕೆಲವರು toluene ಅಂತ ಹೇಳ್ತಾರೆ. ಓಕೆ, ರಿಯಾಕ್ಷನ್ಸನ್ನು ಹೇಗೆ ಕಲಿಬೇಕು? ಬರೆದು ಕಲಿಬೇಕು. ನಾನು ನಿಮ್ಗೆ ಲೈವ್ ಕ್ಲಾಸಲ್ಲೇ ತೋರಿಸ್ತೀನಿ ನಾನು ಎಷ್ಟು ಬರೆದಿದ್ದೀನಿ ಅಂತ ಹೇಳಿ, ಆಯಿತಾ? ಸೊ ನೀವಷ್ಟೇ ಏನು ಸ್ಟಡಿ ಮಾಡೋದು ಅಂತ ಅಂದ್ಕೊಂಡಿದ್ದೀರಾ? ನೋಡಿ ಇಲ್ಲಿ. ಸೊ ಎಲ್ಲದು ಬರೆದು ಕಲ್ತಿದ್ದೀನಿ ನಾನು ನಿಮ್ಗೆ ಪಾಠ ಮಾಡಬೇಕು ಅಂತ ಹೇಳಿ. ಸೊ ದಿಸ್ ಈಸ್ ಅ ನೋಟ್ಸ್ ದಟ್ ಐ ಹ್ಯಾವ್ ಮೇಡ್. ಓಕೆ, ನಾವು ಸ್ಟಡಿ ಮಾಡ್ತೀವಿ, ನೀವು ಇನ್ನೆಷ್ಟು ಸ್ಟಡಿ ಮಾಡಬೇಕು ಅಂತ ಹೇಳಿ ಒಂದ್ಸಲಿ ಯೋಚನೆ ಮಾಡಿ. ಓಕೆ, ಹಾಂ, ಮೂವಿಂಗ್ ಆನ್. Grignard reagent. So organo magnesium halide, it is nothing but Grignard reagent. So Grignard reagent ನಿಮಗೆ ಸುಮಾರು ರಿಯಾಕ್ಷನ್ಸ್ ಅಲ್ಲಿ Grignard reagent ಯೂಸ್ ಮಾಡ್ತಾರೆ. ಈವನ್ ಇನ್ ಯೋರ್ ನೆಕ್ಸ್ಟ್ ಚಾಪ್ಟರ್ ಆಲ್ಕೋಹಾಲ್ಸ್ ಅಲ್ಲಿ ಸೊ Grignard reagent ಅನ್ನ ಯೂಸ್ ಮಾಡ್ತಾರೆ. ಓಕೆ, ಯಾ. ಸೊ ಪ್ರಿಪರೇಷನ್ RX alkyl halide, it is made to react with magnesium in dry ether to prepare Grignard reagent. So it is highly reactive and it is used for forming alcohols, hydrocarbons as well as acids. So na ಹೇಳ್ದೆ ಅಲ್ವಾ, ನೆಕ್ಸ್ಟ್ ಚಾಪ್ಟರ್ ಅಲ್ಲೂ ಸಹ ನಾವು Grignard reagent ಅನ್ನ ಯೂಸ್ ಮಾಡ್ತೀವಿ. ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ ಅಲ್ಲಿ, ಪ್ರಿಪರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ವಿ ಕ್ಯಾನ್ ಯೂಸ್ Grignard reagent. ಓಕೆನಾ? ಎಸ್, ಐ ವುಡ್ ಬಿ ರಿಯಲಿ ಹ್ಯಾಪಿ ಸಂಗೀತ. ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯು. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮ್ಯಾಥ್ಸನ್ನು ಹೇಗೆ ಸಾಲ್ವ್ ಮಾಡ್ತೀರಲ್ವಾ, ಅದೇ ಥರ ಕೆಮಿಸ್ಟ್ರಿಲಿ ರಿಯಾಕ್ಷನ್ಸನ್ನು ಸಹ ನೀವು ಸಾಲ್ವ್ ಮಾಡಿನೇ ಬರೆದುನೇ ಕಲಿಬೇಕು. ಓಕೆ, ಎಸ್. ಆರ್ಗ್ಯಾನೋಮೆಟಾಲಿಕ್ ಕಂಪೌಂಡ್, ವೆರಿ ಗುಡ್ ಪ್ರದೀಪ್. ಎಸ್, ಸೊ ದೇ ರಿಯಾಕ್ಟ್ ವಿತ್ ಎನಿ ಸೋರ್ಸ್ ಆಫ್ ಪ್ರೋಟಾನ್ ಟು ಫಾರ್ಮ್ ಹೈಡ್ರೋಕಾರ್ಬನ್ಸ್. Grignard reagent ಏನು ಮಾಡುತ್ತೆ, ದೇ ಕ್ಯಾನ್ ರಿಯಾಕ್ಟ್ ವಿತ್ ಎನಿ ಸೋರ್ಸ್ ಆಫ್ ಪ್ರೋಟಾನು ಯಾವುದ್ರಲ್ಲಿದೆ ಸೊ ಅದ್ರ ಜೊತೆ ರಿಯಾಕ್ಟ್ ಮಾಡಿ ಏನು ಮಾಡುತ್ತೆ, ಇಟ್ ಕ್ಯಾನ್ ಫಾರ್ಮ್ ಹೈಡ್ರೋಕಾರ್ಬನ್ಸ್. ಓಕೆ, ಆಲ್ ರೈಟ್. ಐ ಹ್ಯಾವ್ ಗಿವನ್ ಅ ಜನರಲ್ ರಿಯಾಕ್ಷನ್ ಆಲ್ಸೋ. RMgX Hg. ಸೊ ಜಿ ಅಂತಂದ್ರೆ ಏನು? ವಾಟ್ ಈಸ್ ಜಿ? OH, RO, NH2 ಅಮೈನ್ ಗ್ರೂಪ್ ಇರ್ಬೋದು ಅಥವಾ ಆಲ್ಕೋಹಾಲ್ ಗ್ರೂಪ್ ಇರ್ಬೋದು. ಅದಕ್ಕೆ ನಾವು ಸೊ ಜಿ ಅಂತ ತಗೊಂಡಿದ್ದೀವಿ. ಓಕೆ, ಸೊ RH ಅಂತಂದ್ರೇನು? ದಿಸ್ ಇಸ್ ನಥಿಂಗ್ ಬಟ್ ಹೈಡ್ರೋಕಾರ್ಬನ್ ಫಾರ್ಮೇಷನ್ ಮಾಡ್ತಿದೆ. ಓಕೆ, ಸೊ ನೆಕ್ಸ್ಟು haloarenes. ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಸೊ ಆ್ಯಂಡ್ haloarenes ಏನಾಗುತ್ತೆ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆದಾಗ ಆರ್ಥೋ ಆ್ಯಂಡ್ ಪ್ಯಾರಾಡೈರೆಕ್ಟಿಂಗ್. ಸೊ ಆರ್ಥೋ ಮತ್ತು ಪ್ಯಾರಾಡೈರೆಕ್ಟಿಂಗ್. ಆರ್ಥೋ ಅಂದರೆ ಯಾವ ಪೊಸಿಷನ್ನು? ಇದು ಆರ್ಥೋ ಪೊಸಿಷನ್. ಸೊ ಲೆಟ್ ಮೀ ಚೇಂಜ್ ದ ಕಲರ್ ಅಂಡ್ ರೈಟ್.
ಇದು ಆರ್ಥೋ ಪೊಸಿಷನ್. ಸೊ ಇದು ಬೆನ್ಝೀನ್ ಅಂತ ಅಂದರೆ, ಸೊ ಇದು ಆರ್ಥೋ ಪೊಸಿಷನ್, ಇದು ಮೆಟಾ, ಇದು ಪ್ಯಾರಾ ಪೊಸಿಷನ್. ಸೊ ಇಲ್ಲಿ ನಾವು ಯಾವುದೋ ಫಂಕ್ಷನಲ್ ಗ್ರೂಪ್ ಇದೆ ಅಂತ ಅಂದರೆ, ಸೊ ಫಂಕ್ಷನಲ್ ಗ್ರೂಪಿನ ಸೊ ಅಡ್ಜೇಸೆಂಟ್ ಕಾರ್ಬನನ್ನು ನಾವು ಆರ್ಥೋ ಅಂತ ಕರಿತೀವಿ. ನೆಕ್ಸ್ಟು ಮೆಟಾ, ಆಪೋಸಿಟ್ ಇರೋದಕ್ಕೆ ಪ್ಯಾರಾ ಅಂತ ಕರಿತೀವಿ. ಫಿಸಿಕ್ಸ್ ಲೆಕ್ಚರ್ ಹೇಳ್ಕೊಡ್ಬೇಕಾ? ಅನ್ಫಾರ್ಚುನೇಟ್ಲಿ ನಂದು ಕೆಮಿಸ್ಟ್ರಿ. ಓಕೆ, ಸೊ ನನಗೆ ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತೀನಿ, ಆದರೆ ಎಲ್ಲ ಸಬ್ಜೆಕ್ಟು ಟೀಚ್ ಮಾಡೋಕ್ಕೆ ಬರಬೇಕಲ್ವಾ? ಹಾಂ, ಸೊ ಏನಾಗುತ್ತೆ, ಆರ್ಥೋ ಮತ್ತು ಪ್ಯಾರಾ ಡಿರೆಕ್ಟಿಂಗ್ ಅಂತಂದರೆ ಈ ಎಲೆಕ್ಟ್ರೋಫೈಲ್ ಎಲ್ಲಿ ಸಬ್ಸ್ಟಿಟ್ಯೂಟ್ ಆಗುತ್ತೆ ಹ್ಯಾಲೋ ಅರೀನ್ಸ್ ಅಲ್ಲಿ ಅಂತಂದರೆ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಗೆ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಓಕೆ, ಆ್ಯಂಡ್ ಸೊ ಪ್ಯಾರಾ ಪ್ರಾಡಕ್ಟ್ ಏನಿದೆ ಅಲ್ವಾ, ಸೊ ಪ್ಯಾರಾ ಪ್ರಾಡಕ್ಟ್ ಏನಾಗುತ್ತೆ, ದಟ್ ಈಸ್ ಗೋಯಿಂಗ್ ಟು ಬಿ ದ ಮೇಜರ್ ಪ್ರಾಡಕ್ಟ್. ಪ್ಯಾರಾ ಪ್ರಾಡಕ್ಟು ಮೇಜರ್ ಪ್ರಾಡಕ್ಟ್ ಆಗುತ್ತೆ. ಸೊ ಮೆಟಾ ಪ್ರಾಡಕ್ಟ್ ಆರ್ಥೋ ಪ್ರಾಡಕ್ಟ್ ಏನಾಗುತ್ತೆ, ದಟ್ ಈಸ್ ಗೋಯಿಂಗ್ ಟು ಬಿ ದ ಮೈನರ್ ಪ್ರಾಡಕ್ಟ್. ಸೊ ಇದು ಮೇಜರ್ ಪ್ರಾಡಕ್ಟು, ಇದು ಮೈನರ್ ಪ್ರಾಡಕ್ಟು. ಯಾಕೆ ಸೊ ದೂರ ಇದ್ದಷ್ಟು ಆರಾಮಾಗಿರುತ್ತೆ ಅಲ್ವಾ? ಸೊ ಎಲೆಕ್ಟ್ರಾನ್ ರಿಪಲ್ಷನ್ ಇರೋದಿಲ್ಲ, ಹಾಗಾಗಿ ದೂರ ಇದ್ದಷ್ಟು ಸ್ಟೆಬಿಲಿಟಿ ಜಾಸ್ತಿ, ಹಾಗಾಗಿ ಮೇಜರ್ ಪ್ರಾಡಕ್ಟ್ ಅಂತ ಕರಿತೀವಿ ನಾವು. ಓಕೆ, ಹಾಂ, ಸೊ ನೈಟ್ರೇಷನ್ ರಿಯಾಕ್ಷನ್, ಹ್ಯಾಲೋಜಿನೇಷನ್ ರಿಯಾಕ್ಷನ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಫಾರ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆ, ಸೊ ಏನಾಗ್ತಿದೆ ಇಲ್ಲಿ, ಸೊ ಮೇಜರ್ ಮತ್ತು ಮೈನರ್ ಪ್ರಾಡಕ್ಟ್ ಸಿಗ್ತಿದೆ ನಮಗೆ ಪ್ಯಾರಾ ಮತ್ತು ಆರ್ಥೋ ಪೊಸಿಷನಲ್ಲಿ. ಓಕೆ, ಇಲ್ಲಿ ಯಾವ್ದು ಏನಾಗುತ್ತೆ, ಯಾವ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ನೈಟ್ರೇಟಿಂಗ್ ಮಿಕ್ಸ್ಚರ್ ಇದೆ ಅಲ್ವಾ, ಕಾನ್ಸಂಟ್ರೇಟೆಡ್ HNO3 ಮತ್ತು ಕಾನ್ಸಂಟ್ರೇಟೆಡ್ H2SO4. ಯಾವುದು ಇದರಲ್ಲಿ ಮೇಜರ್ ಪ್ರಾಡಕ್ಟು ಮೈನರ್ ಪ್ರಾಡಕ್ಟ್ ಹೇಳಿ ಬೇಗ. A B ಅಂತ ಕರಿತೀನಿ, ಕಮೆಂಟ್ ಮಾಡಿ. ವಿಚ್ ಇಸ್ ದ ಮೇಜರ್ ಪ್ರಾಡಕ್ಟ್, ವಿಚ್ ಇಸ್ ದ ಮೈನರ್ ಪ್ರಾಡಕ್ಟ್? ಹಾಂ, ಎಸ್, ನ್ಯೂಮರಿಕಲ್ ಪ್ರಾಬ್ಲಮ್ಸು ಆಲ್ಮೋಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಥರ ಇದೆ, ನಿಮ್ಮ NCERT ದಲ್ಲಿ ಏನಿದೆ ಅಲ್ವಾ ಸ್ಟೇಟ್ ಬೋರ್ಡಲ್ಲಿ, ಅದೇ ಥರ ಬರುತ್ತೆ. ಓಕೆ, ಎಸ್, ಪ್ಯಾರಾ ಪೊಸಿಷನ್ನು ಸ್ಟೆಬಿಲಿಟಿ ಜಾಸ್ತಿ. ಓಕೆ, ಹಾಗಾಗಿ ಅದು ಮೇಜರ್ ಪ್ರಾಡಕ್ಟು. ಪ್ಯಾರಾ ಇಸ್ ಮೇಜರ್, ವೆರಿ ಗುಡ್. ಸೊ A is major, ಇಲ್ಲಿ B is major and A is the minor product. Okay, IUPAC nomenclature ಮಾಡಿ ಇದನ್ನ. How do you name this? ಬೇಗ ಫಿಸಿಕ್ಸ್ ಲೆಕ್ಚರ್ಗೆ ಶಿ ಟ್ರೈಸ್, ಬಟ್ ಪಾಪ ಅವ್ರ ಮದರ್ ಟಂಗು ಮಲಯಾಳಮ್ಮು, ಬಟ್ ಅವ್ರ ಟೀಚಿಂಗ್ ತುಂಬ ಚೆನ್ನಾಗಿದೆ. ಗಮನ ಇಟ್ಟು ಕೇಳಿ, ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಹೇಳ್ರೋ, IUPAC ನಾಮೆನ್ಕ್ಲೇಚರ್ ಏನು, ಹೇಗೆ ನೇಮಿಂಗ್ ಮಾಡ್ತೀರಾ ಇದನ್ನ? ಹೌ ಡು ಯು ನೇಮ್ ದಿಸ್? 2-nitrochlorobenzene, ಹೌದಾ? ಫಸ್ಟ್ ಒನ್ 2-nitrochlorobenzene, ಇನ್ನೊಂದು 4-nitrochlorobenzene, 1-chloronitrobenzene, 4-chloronitrobenzene. 2-nitrona ಅಥವಾ 1-chloronitrobenzene? ವಾಟ್ ಇಸ್ ದ ಆನ್ಸರ್? ಕರೆಕ್ಟ್ ಆನ್ಸರ್ ಯಾವುದು? 1-chloronitrobenzene ಆದರೆ 4-chloro ಹೇಗಾಗುತ್ತೆ? ಬೇಗ ಆನ್ಸರ್ ಮಾಡಿ. ವಾಟ್ ಇಸ್ ದ ಕರೆಕ್ಟ್ ಆನ್ಸರ್? 2-chloronitrobenzene, 4-nitrochlorobenzene. ಸೊ ಸೆಕೆಂಡ್ ಪೊಸಿಷನಲ್ಲಿ ಕ್ಲೋರೋ ಅಂತ ಬರಿತೀವ ನಾವು, ಹೌದಾ? ಸೊ ನಾವು ಇದಕ್ಕೆ 1 ಅಂತ ಕೊಡ್ತೀವ ಅಥವಾ ಇದಕ್ಕೆ 1 ಅಂತ ಕೊಡ್ತೀವ? ಹಾಲ್ ಟಿಕೆಟು, ಖಂಡಿತ ಹಾಲ್ ಟಿಕೆಟ್ ತೊಗೊಂಡೋಗ್ಬೇಕು ನೀವು. ಎಸ್, ಹಾಲ್ ಟಿಕೆಟ್ ತೊಗೊಂಡೋಗ್ಬೇಕು. ನಂಗೆ ಆನ್ಸರೇ ಕಾಣ್ತಾ ಇಲ್ಲ ಇಲ್ಲಿ. 1-chloronitrobenzene ಪ್ರಯಾರಿಟಿ ಯಾವುದಕ್ಕೆ ಸಿಗುತ್ತೆ? ಬೇಗ ಆನ್ಸರ್ ಮಾಡಿ. ಹಾಲ್ ಟಿಕೆಟು ಐ ಆಮ್ ನಾಟ್ ಎಂಟೈರ್ಲಿ ಶೋರ್ ಹಳೆಗೆ ತೊಗೊಂಡು ಹೋಗ್ಬೇಕಾ ಏನು ಅಂತ ಹೇಳಿ. ಸೊ ವಿಲ್ ಅಪ್ಡೇಟ್ ಯು ರಿಗಾರ್ಡಿಂಗ್ ದ್ಯಾಟ್. ಓಕೆ, ಅಪ್ಡೇಟ್ ಮಾಡ್ತೀವಿ ನಾವು. ಓಕೆನಾ?
ಆಲ್ ರೈಟ್. ಸೊ ನಾವು ಮೂವಿಂಗ್ ಆನ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಸೆಕೆಂಡ್ ಚಾಪ್ಟರು. ಎಷ್ಟು ವೇಟೇಜ್ ಇದಕ್ಕೆ ಗೊತ್ತಾ ಯಾರಿಗಾದ್ರೂ ಎಷ್ಟು ವೇಟೇಜ್ ಇದೆ ಅಂತ? 10 ಮಾರ್ಕ್ಸ್ ಇದೆ. ಎಷ್ಟು? 10 ಮಾರ್ಕ್ಸ್ ವೇಟೇಜ್ ಇದೆ ಇದಕ್ಕೆ. 5 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ. 5 ಮಾರ್ಕ್ಸ್ ಅಂತಂದರೆ ಅದರಲ್ಲಿ 2-3 ಕ್ವಶನ್ ಕೇಳಿರ್ತಾರೆ. ಓಕೆ, ಎಸ್. 5 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ. 1 ಮಾರ್ಕ್ 1 ಕ್ವಶನ್ ಬರುತ್ತೆ. 1 ಮಾರ್ಕ್ ಇಲ್ಲ, ಸಾರಿ, 5 ಮಾರ್ಕ್ಸ್ 1 ಕ್ವಶನ್ನು, 1 ಮಾರ್ಕು 2 ಕ್ವಶನ್ಸ್ ಬರುತ್ತೆ. ಮಿಕ್ಕಿದ್ದು 3 ಮಾರ್ಕ್ಸು 1 ಕ್ವಶನ್ ಬರುತ್ತೆ. ಸೊ ದಿಸ್ ಈಸ್ ದ ಬ್ಲೂ ಪ್ರಿಂಟ್. ಪಾರ್ಟ್ ಡಿ ಅಲ್ಲಿ ನಿಮ್ಗೆ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸಿಂದ 1 ಕ್ವಶನ್ ಖಂಡಿತ ಬರುತ್ತೆ. ಓಕೆ, ಒಂದೊಂದ್ಸಲಿ ಏನು ಮಾಡ್ತಾರೆ ಅಂದರೆ 1 ಮಾರ್ಕ್ಸು 3 ಕ್ವಶನ್ಸ್ ಕೇಳಿ 2 ಮಾರ್ಕ್ಸಿನ 1 ಕ್ವಶನ್ ಕೇಳ್ತಾರೆ. ಸೊ ಪಾರ್ಟ್ ಡಿ ಇದು ಪಾರ್ಟ್ ಸಿ, ಇದು ಪಾರ್ಟ್ ಬಿ. ಸೊ 1 ಮಾರ್ಕ್ಸಿಂದು ಇದರ್ 3 ಕ್ವಶನ್ಸ್ ಇಲ್ಲ 2 ಕ್ವಶನ್ಸ್ ಕೇಳ್ತಾರೆ. 2 ಕ್ವಶನ್ಸ್ ಕೇಳಿದ್ರೆ ನಿಮಗೆ ಎಷ್ಟು? 3 ಮಾರ್ಕ್ಸಿಂದು, ಸಾರಿ, 2 ಕ್ವಶನ್ಸ್ ಕೇಳಿದ್ರೆ 3 ಮಾರ್ಕ್ಸಿಂದ 1 ಕ್ವಶನ್ ಕೇಳ್ತಾರೆ. 1 ಮಾರ್ಕಿಂದ 3 ಕ್ವಶನ್ಸ್ ಕೇಳಿದ್ರೆ 2 ಮಾರ್ಕ್ಸಿಂದ 1 ಕ್ವಶನ್ ಕೇಳ್ತಾರೆ. 5 ಮಾರ್ಕ್ಸಿಂದು ಖಂಡಿತ ಕೇಳ್ತಾರೆ. ಓಕೆನಾ? ಅರ್ಥ ಆಯ್ತಾ? ಕೇಳ್ತಾರೆ. ಓಕೆನಾ? ಆಲ್ ರೈಟ್. ಸೊ ನೆಕ್ಸ್ಟು ಶುರು ಮಾಡೋಣವಾ? ಆಲ್ಕೋಹಾಲ್ಸ್, ಫಿನಾಲ್ಸ್ ಮತ್ತು ಈಥರ್ಸ್. ಫಂಕ್ಷನಲ್ ಗ್ರೂಪ್ ಯಾವುದು ಹೇಳಿ ಬೇಗ? ಆಲ್ಕೋಹಾಲ್ಸ್ ಅಂದ್ರೇನು, ಫಿನಾಲ್ಸ್ ಅಂದ್ರೇನು, ಈಥರ್ಸ್ ಅಂತಂದ್ರೇನು? ಏನು ಫಂಕ್ಷನಲ್ ಗ್ರೂಪ್? ಏನು ಆಲ್ಕೋಹಾಲ್ಸ್ದು? OH ಗ್ರೂಪ್. ವೆರಿ ಗುಡ್, ವೆರಿ ಗುಡ್. ಎಸ್ ಎಸ್, ಆಲ್ಕೋಹಾಲ್ದು ಫಂಕ್ಷನಲ್ ಗ್ರೂಪ್ ಏನು? OH. ಫಿನಾಲ್ಸ್ ಅಂತಂದ್ರೇನು? ಅರೈಲ್ ಗ್ರೂಪ್ಗೆ OH ಅಟ್ಯಾಚ್ ಆಗಿದ್ರೆ ಅದನ್ನು ಫಿನಾಲ್ಸ್ ಅಂತ ಕರಿತೀವಿ ನಾವು. ಹೌದಾ? ಈಥರ್ಸ್ ಅಂದ್ರೇನು? ವಾಟ್ ಇಸ್ ಅ ಫಂಕ್ಷನಲ್ ಗ್ರೂಪ್ ಈಥರ್ಸ್ ಅಂದರೆ? ಎಸ್ಟರ್ ಅಲ್ಲ, ಈಥರ್. ಇದು ಆಲ್ಕೋಹಾಲ್ ಆಯ್ತು. ಈಥರ್ಸ್ ಅಂದ್ರೇನು? ವಾಟ್ ಆರ್ ಈಥರ್ಸ್? OH ಗ್ರೂಪ್. OH ಗ್ರೂಪ್ ಆಯ್ತು, ಆಲ್ಕೋಹಾಲ್. ಈಥರ್ಸ್ ಬೇಗ. ಹಾಂ, ಈಥರ್ಸ್ C2H5. ನೋ 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 ಅಲ್ಲ. ಹಾಂ, ಎಸ್, ಇದಕ್ಕೆ ಈಥರ್ಸ್ ಅಂತೀವಿ. ROR ಓಕೆ, ಅದು ಈಥರ್ಸು. ವೆರಿ ಗುಡ್. ಸಮ್ ಆಫ್ ಯು ಹ್ಯಾವ್ ಗಿವನ್ ದ ರೈಟ್ ಆನ್ಸರ್ ಇನ್ ದ ಕಾಮೆಂಟ್ ಸೆಕ್ಷನ್, ಆಸ್ ಇನ್ ಚಾಟ್ ಸೆಕ್ಷನ್. Next, so alcohols are classified as primary, secondary and tertiary based on the number of alkyl groups attached to the carbon bearing the OH group. So carbon ಯಾವ ಕಾರ್ಬನ್ಗೆ OH group ಅಟ್ಯಾಚ್ ಆಗಿದೆ ಅದಕ್ಕೆ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಪ್ರೈಮರಿ ಆಲ್ಕೋಹಾಲ್ ಅಂತ ಕರಿತೀವಿ. ಓಕೆ, ಸೊ ಆ್ಯಂಡ್ ಫಾಲೋಸ್ ಏನು ಹ್ಯಾಲೋ ಆಲ್ಕೇನ್ಸ್ ಅಲ್ಲಿ ಹೇಗಿದೆ ಅಲ್ವಾ ಕ್ಲಾಸಿಫಿಕೇಶನ್? ಪ್ರೈಮರಿ ಹ್ಯಾಲೋ ಆಲ್ಕೇನ್, ಸೆಕೆಂಡರಿ, ಅದೇ ಥರ ಆಲ್ಕೋಹಾಲ್ಸ್ ಅಲ್ಲೂ ಆಗುತ್ತೆ. ಸೊ ನಾಮನ್ಕ್ಲೇಚರ್ ಫಾಲೋಸ್ ಆ UPSC ರೂಲ್ಸ್: ಪ್ರಿಫಿಕ್ಸ್, ಪೇರೆಂಟ್, ಸಫಿಕ್ಸ್ ಮತ್ತು OL. ಓಕೆನಾ? ಸೊ OL ಅಂತಂದ್ರೇನು? ಆಲ್ಕೋಹಾಲ್ಗೆ OL ಇಸ್ ದ ಸಫಿಕ್ಸ್. ಓಕೆ, ಬಯಾಲಜಿ ಎಕ್ಸಾಮ್ 2 ಯಾವತ್ತಿದೆ? 26th ಬಯಾಲಜಿ ಇದೆ. 28th ಕೆಮಿಸ್ಟ್ರಿ ಇದೆ. 28th ಕೆಮಿಸ್ಟ್ರಿ. 2nd of May you have ಮ್ಯಾಥ್ಸ್ ಇದೆ. 25th ಫಿಸಿಕ್ಸ್ ಇದೆ. 26th ಬಯೋ ಇದೆ. ಬರ್ಕೊಳ್ಳಿ ಎಲ್ಲಾದರೂ ಒಂದು ಕಡೆ. ಪದೇ ಮೊಬೈಲ್ ಚೆಕ್ ಮಾಡಬೇಕಂತ ಇಲ್ಲ, ಬರ್ಕೊಳ್ಳಿ ಇದನ್ನ ಎಲ್ಲಾದರೂ. ಓಕೆ, ಈಥರ್. ಎಸ್, ವೆರಿ ಗುಡ್. ಹಾಂ, 25th 26th 25th 25th ಇದೆಯಾ? 26th ಇದೆಯಾ? 26th ಫಿಸಿಕ್ಸಾ? ಓಕೆ, 26th ಫಿಸಿಕ್ಸ್ ಆಗಿದ್ರೆ ಆಲ್ ರೈಟ್. 25th ಬಯೋನಾ? ಓಕೆ, ಕೂಲ್. ಲೈವ್ ಕ್ಲಾಸ್ ಯಾವಾಗ? ಸೊ ಸ್ಟೇ ಅಪ್ಡೇಟೆಡ್. ನೀವು ನೋಟಿಫಿಕೇಶನ್ ಬಟನನ್ನು ಆನ್ ಮಾಡಿ. ಓಕೆ, ಸೊ ಯು ವಿಲ್ ಬಿ ನೋಯಿಂಗ್ ಆಲ್ ದ ಅಪ್ಡೇಟ್ಸ್. ಯಾವುದಾದ್ರೂ ಹೊಸ ವಿಡಿಯೋ ಬರ್ತಿದ್ರೆ ಅಥವಾ ಲೈವ್ ಕ್ಲಾಸ್ ಇದ್ದರೆ ಯು ವಿಲ್ ಬಿ ನೋಟಿಫೈಡ್.
ನೋಟಿಫಿಕೇಶನ್ ಬಟನನ್ನು ಆನ್ ಮಾಡಿಟ್ಟಿದ್ರೆ. ಓಕೆ, ಆಲ್ ರೈಟ್. So phenols are compounds in which OH group is directly bonded to an aromatic ring. They are stronger than alcohols due to resonance stabilization of phenoxide ion. ಇಲ್ಲಿ ಏನಾಗುತ್ತೆ, ರೆಸೊನೆನ್ಸು ಆಗುತ್ತೆ, ರೆಸೊನೆನ್ಸ್ ಸ್ಟೆಬಿಲೈಸೇಷನ್ನು. ಹಾಗಾಗಿ ದೇ ಆರ್ ಸ್ಟ್ರಾಂಗರ್ ಆಸಿಡ್ಸ್ ದ್ಯಾನ್ ಆಲ್ಕೋಹಾಲ್ಸ್. ಯಾವುದು? ಫಿನಾಲ್ಸ್ ಆರ್ ಸ್ಟ್ರಾಂಗರ್ ಆಸಿಡ್ಸ್ ದ್ಯಾನ್ ಆಲ್ಕೋಹಾಲ್ಸ್ ಬಿಕಾಸ್ ಆಫ್ ದ ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ಆಫ್ ದ phenoxide ion. Okay, all right. So ethers are compounds in which two alkyl or aryl groups are bonded to an oxygen atom. So many of you gave the answer in the chat box. Very, very good. Keep it up. RO, R dash. So R, R can be an alkyl group or an aryl group. Okay. So they are named as alkoxyalkanes in IUPAC system. So IUPAC system ಅಲ್ಲಿ ನಾವು ethers ನ ಹೇಗೆ ನೇಮ್ ಮಾಡ್ತೀವಿ ಅಂತಂದ್ರೆ, so alkoxyalkanes. Okay. So physical properties of alcohols and phenols. So hydrogen bonding in alcohols and phenols leads to higher boiling point. ಯಾಕೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇದೆ ಅಂತಂದರೆ ಹೈಡ್ರೋಜನ್ ಬಾಂಡಿಂಗ್ ಇರೋದ್ರಿಂದ ಸೊ ಏನಾಗುತ್ತೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬ್ರೇಕ್ ದ ಹೈಡ್ರೋಜನ್ ಬಾಂಡಿಂಗ್. ಹಾಗಾಗಿ ಏನಾಗುತ್ತೆ, ಸೊ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ಸ್. ಓಕೆ, ಆ್ಯಂಡ್ ಸಾಲ್ಯುಬಿಲಿಟಿ ಇನ್ ವಾಟರ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಆಲ್ಕೈಲ್ ಗ್ರೂಪ್ ಸೈಜ್. ಸಾಲ್ಯುಬಿಲಿಟಿ ಏನಾಗುತ್ತೆ, ಸೊ ಕಡಿಮೆ ಆಗ್ತಾ ಹೋಗುತ್ತೆ, ನೀರಲ್ಲಿ ಕಡಿಮೆ ಡಿಸಾಲ್ವ್ ಆಗುತ್ತೆ. ಓಕೆ, ಯಾವಾಗ ಕಡಿಮೆ ಡಿಸಾಲ್ವ್ ಆಗುತ್ತೆ, ಆಲ್ಕೈಲ್ ಗ್ರೂಪ್ಸ್ ಜಾಸ್ತಿ ಆದಂಗೆ ನೀರಲ್ಲಿ ಸಾಲ್ಯುಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ, ಆಲ್ ರೈಟ್. ಓಕೆ, ಸೊ ನಾವು ಮೂವಿಂಗ್ ಆನ್ ಟು ಹೈಡ್ರೇಷನ್ ಆಫ್ ಆಲ್ಕೀನ್ಸ್. ಸೊ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ ಏನು, ಹೈಡ್ರೇಷನ್ ಆಫ್ ಆಲ್ಕೀನ್ಸ್, ಹೈಡ್ರೋಲಿಸಿಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್, reduction of aldehydes and ketones is going to lead to the formation of alcohols. Okay, some of the examples are given here. Acid catalyzed hydration. Hydration antandre eno, hydra andre water. Okay, so if time permits alla, so I'm going to compile most important 5 marks questions and I'll make a video on it and I'll share it with you. Okay, actually you now video ಮಾಡಬೇಕು ಅಂತ ನಂಗೆ ತಲೆಯಲ್ಲಿದೆ. 2 marks questions, 3 marks questions ಮತ್ತು 5 marks questions. Okay, so we will take the questions from the previous year question paper and I'll solve it for you and I'll give the video. Okay na? So recorded video, live class ಮಾಡೋಕ್ಕೆ ಬಹುಶಃ ಕಷ್ಟ ಆಗುತ್ತೆ, ಹಾಗಾಗಿ ಸೊ ವಿಲ್ ಗಿವ್ ದ ರೆಕಾರ್ಡೆಡ್ ವಿಡಿಯೋ. ಅಡಿಷನ್ ಆಫ್ ವಾಟರ್, ಎಸ್, ಹೈಡ್ರೇಷನ್. ಇಲ್ಲಿ ಏನಾಗ್ತಿದೆ ನೋಡಿ, ಇದೇನು ಏನು ಕಾಣಿಸ್ತಿದೆ ನಿಮಗೆ ಬೋರ್ಡ್ ಮೇಲೆ, CH3 CH ಡಬಲ್ ಬಾಂಡ್ CH2, ಏನು ಆಲ್ಕೀನ್ ಅಲ್ವಾ. ಸೊ ಆಲ್ಕೀನ್ ಏನಾಗುತ್ತೆ, ಹೈಡ್ರೇಷನ್ ಆದರೆ ಸೊ ಇನ್ ಪ್ರೆಸೆನ್ಸ್ ಆಫ್ ಆನ್ ಆಸಿಡ್ ಇಟ್ ಇಸ್ ಗೋಯಿಂಗ್ ಟು ಲೀಡ್ ಟು ದ ಫಾರ್ಮೇಷನ್ ಆಫ್ ಆನ್ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ. ಸೊ ಇದು ಯಾವ ರೂಲನ್ನು ಫಾಲೋ ಮಾಡ್ತಿದೆ, ಎರಡು ತುಂಬ ಇಂಪಾರ್ಟೆಂಟ್ ರೂಲ್ ಇದೆ ಅಲ್ವಾ, ಯಾವುದದು, ನಂಗೇನು ಕೋಪ ಬರ್ತಿಲ್ಲ, ಐ ಆಮ್ ಚಿಲ್ ಓನ್ಲಿ. ನ್ಯೂಮರಿಕಲ್ಲ, ನ್ಯೂಮರಿಕಲ್ ಫಿಸಿಕಲ್ ಕೆಮಿಸ್ಟ್ರಿ ಡಿಸ್ಕಸ್ ಮಾಡ್ತಾ ಸೊ ನ್ಯೂಮರಿಕಲ್ಸನ್ನ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಐ ಸ್ಟಾರ್ಟೆಡ್ ವಿತ್ ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್ ನಾಳೆಗೆ ಮುಗಿಯುತ್ತೆ. ಸೊ ಆಮೇಲೆ ನಿಮ್ಗೆ ಎಕ್ಸಾಮ್ ಇದೆ, ಹಾಗಾಗಿ ವಿಲ್ ನಾಟ್ ಬಿ ಟೇಕಿಂಗ್ ದ ಲೈಫ್. ಓಕೆನಾ. ಸೊ ನೆಕ್ಸ್ಟು ಮತ್ತೆ ಫಿಸಿಕ್ಸ್ ಎಕ್ಸಾಮ್ ಆಗಿದೆ ಸರ್, ಯಾವತ್ತದು 26th ಅಲ್ವಾ, 26 ಮತ್ತೊಂದು ಲೈವ್ ಇರುತ್ತೆ. ಓಕೆನಾ. ವಿಲಿಯಮ್ಸನ್ ಸಿಂಥಸಿಸ್ ಮಾಡೋಣ. ಎಸ್, ಸ್ವಲ್ಪ ಏನು ಹೇಳಿ, ಆರಾಮಾಗಿ ಪೇಷನ್ಸಲ್ಲಿರಿ, ಮಾಡ್ತೀವಿ. ಯಾರೋ ಹೇಳಿದ್ರು, ಯಾವುದು ಮಾರ್ಕೋನಿಕಾಫ್ಸ್ ರೂಲನ್ನ ಫಾಲೋ ಮಾಡ್ತಾ ಇದೆ. ವೆರಿ ಗುಡ್ ರೂಪಾ, ಎಸ್, ಕೀಪ್ ಇಟ್ ಅಪ್, ವೆರಿ ಗುಡ್. ಶ್ವೇತಾ ಆಲ್ಸೋ ವೆರಿ ಗುಡ್. ಮಾರ್ಕೋನಿಕಾಫ್ಸ್ ರೂಲನ್ನ ಫಾಲೋ ಮಾಡ್ತಾ ಇದೆ. ಸೊ ಮಾರ್ಕೋನಿಕಾಫ್ಸ್ ರೂಲ್ ಏನು ಹೇಳುತ್ತೆ, ಸೊ ಏನು ಹೇಳುತ್ತೆ, OH ಗ್ರೂಪ್ ಅಥವಾ ಏನು ಸಬ್ಸ್ಟಿಟ್ಯೂಯೆಂಟ್ ವಿಲ್ ಬಿ ಅಟ್ಯಾಚ್ ಟು ದ ಕಾರ್ಬನ್ ವಿಚ್ ಹ್ಯಾಸ್ ದ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್. ಓಕೆ, ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್, ಅದು ಕಾರ್ಬನ್ ಹ್ಯಾವಿಂಗ್ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ಗೆ ಏನಾಗುತ್ತೆ, ನಮ್ಮ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗುತ್ತೆ. ಓಕೆ, ಅದು ಮಾರ್ಕೋನಿಕಾಫ್ಸ್ ರೂಲು. ಉಲ್ಟಾ ಇರೋದು ಆಂಟಿ ಮಾರ್ಕೋನಿಕಾಫ್ಸ್ ರೂಲು. ಓಕೆನಾ, ಆಲ್ ರೈಟ್. ಸೊ ನೀವು ಫಸ್ಟ್ ಹೇಳಿದ್ದು ಗಾನವಿ, ಯು ಸೆಡ್ ಇಟ್ ಬಟ್ ಐ ಮಿಸ್ಡ್ ಇಟ್. ಓಕೆ, ಎಲ್ಲ ಸ್ಪ್ಯಾಮ್ ಮಾಡ್ತಿರಲ್ಲ, ಅದಕ್ಕೆ ಮಿಸ್ ಆಯಿತು ನನಗೆ ಹೇಳೋಕ್ಕೆ. ಐ ಮೀನ್ ಅಪ್ರಿಷಿಯೇಟ್ ಮಾಡೋಕ್ಕೆ. ಐ ಅಪ್ರಿಷಿಯೇಟ್, ವೆರಿ ಗುಡ್ ಆಲ್ ಆಫ್ ಯು. ಸೊ ನೆಕ್ಸ್ಟು ಇಲ್ಲೇನಾಗುತ್ತೆ, ಪೆಲೆಡಿಯಮ್ ಅಥವಾ ಪ್ಲಾಟಿನಮ್ ಕ್ಯಾಟಲಿಸ್ಟ್ ಪ್ರೆಸೆನ್ಸಲ್ಲಿ ಏನಾಗುತ್ತೆ, ಇದೇನಿದು ಹೈಡ್ರೋಜನೇಷನ್ ಆಗುತ್ತೆ.
ಅಲ್ವಾ. ಇಲ್ಲಿ ಏನಾಗುತ್ತೆ, ಆಲ್ಕೋಹಾಲ್ ಫಾರ್ಮೇಶನ್ ಆಗ್ತಾ ಇದೆ. ಇದೇನಿದು, ವಾಟ್ ಇಸ್ ದಿಸ್, RC ಡಬಲ್ ಬಾಂಡ್ OH, ಆಲ್ಡಿಹೈಡ್. ಆಲ್ಡಿಹೈಡ್ ಏನಾಗ್ತಿದೆ, ಆಲ್ಡಿಹೈಡು ಏನಾಗ್ತಿದೆ, ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ರಿಡಕ್ಷನ್ ಆಗ್ತಾ ಇದೆ ಇಲ್ಲಿ. ಓಕೆ, ಅಡಿಷನ್ ಆಫ್ ಹೈಡ್ರೋಜನ್ ಈಸ್ ನಥಿಂಗ್ ಬಟ್ ರಿಡಕ್ಷನ್. ರಿಡಕ್ಷನ್ ಇನ್ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ ಲೈಕ್ ಪೆಲೇಡಿಯಂ ಆರ್ ಪ್ಲಾಟಿನಮ್. ಓಕೆ, ಹಾಂ, ನೆಕ್ಸ್ಟು RCOOH. RCOOH ಅಂದ್ರೇನು, ಕಾರ್ಬಾಕ್ಸಿಲಿಕ್ ಆಸಿಡ್. ಆಂಟಿ ಮಾರ್ಕೋನಿಕ್ ಓವ್ಸ್ ಅಲ್ಲ, ಮಾರ್ಕೋನಿಕ್ ಓವ್ಸ್ ರೂಲ್ ಫಾಲೋ ಮಾಡುತ್ತೆ. ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಏನಾಗ್ತದೆ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಏನು, ಇಟ್ಸ್ ಅ ವೆರಿ ವೆರಿ ಗುಡ್ ಡ್ಯಾಶ್ ಆಕ್ಸಿಡೈಸಿಂಗ್ ಏಜೆಂಟಾ, ರೆಡ್ಯೂಸಿಂಗ್ ಏಜೆಂಟಾ, ಬೇಗ ಹೇಳಿ. ಆಕ್ಸಿಡೈಸಿಂಗ್ ಏಜೆಂಟಾ, ರೆಡ್ಯೂಸಿಂಗ್ ಏಜೆಂಟಾ? ಎಸ್, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ರೆಡ್ಯೂಸಿಂಗ್ ಏಜೆಂಟ್ ಅಲ್ವಾ. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಏನಾಗ್ತಿದೆ, ಸೊ ಇಟ್ ಈಸ್ ಫಾರ್ಮಿಂಗ್ RCH2OH. RCOOH ಇಂದ ಏನಾಗ್ತಿದೆ, RCH2OH ಆಗ್ತಿದೆ, ರಿಡಕ್ಷನ್ ಆಗ್ತಿದೆ. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಈಸ್ ರೆಡ್ಯೂಸ್ ಟು ಆಲ್ಕೋಹಾಲ್ ಇನ್ ಪ್ರೆಸೆನ್ಸ್ ಆಫ್ lithium aluminum hydride. Lithium aluminum hydride is a very very strong reducing agent. Okay, all right. So ಈಗ ನಾನು ಹಂಗಿದ್ರೆ ಹಲ್ಕಿಸಿತ ಏನು ಪಾಠ ಮಾಡಬೇಕಾ, ಅಂತ ಹೇಳ್ಕೊಂಡು ಮಾಡೋಣ ಬಿಡಿ. ಸೊ ಪ್ರಿಪರೇಷನ್ ಆಫ್ ಫಿನಾಲ್ಸನ್ನು ಹೇಗೆ ಪ್ರಿಪೇರ್ ಮಾಡ್ತೀವಿ? ಸೊ ಫ್ರಮ್ ಕ್ಲೋರೋಬೆನ್ಸಿನ್ ಯೂಸಿಂಗ್ NaOH at high temperature and pressure from diazonium salts also. Diazonium salts ಅಂದ್ರೆ ಏನು ಡೈಯೋಸೋನಿಯಂ ಸಾಲ್ಟ್ಸ್ ಅಂತಂದ್ರೆ? ಎಸ್ ವೆರಿ ಗುಡ್ ಶ್ವೇತಾ, ರಿಡ್ಯೂಸಿಂಗ್ ಏಜೆಂಟ್. ದೀಕ್ಷಾ, ಭೂಮಿಕಾ, ಮಿಕ್ಸ್ ವಿತ್ ಫನ್, ಸುಮಾ, so many of you have given the right answer. Very good, keep it up. ಬೇಗ ಹೇಳ್ರೋ, ಡೈಯೋಸೋನಿಯಂ ಸಾಲ್ಟ್ ಬಗ್ಗೆ ಓದಿದ್ದೀರಾ? ಹಾಂ, N+Cl-, ವೆರಿ ಗುಡ್ ಕಾನವಿ. ಎಸ್, ಸೊ ಏನಾಗುತ್ತೆ, ಫಿನಾಲ್ಸನ್ನು ಸಹ ನಾವು ಪ್ರಿಪೇರ್ ಮಾಡಬಹುದು. ಹೇಗೆ ಪ್ರಿಪೇರ್ ಮಾಡ್ತೀವಿ? ಸೊ ಅರೈಲ್ ಹ್ಯಾಲೈಡ್ಸಿಂದ. ಓಕೆ, ಸೊ ವೆನ್ ವಿ ಮೇಕ್ ಇಟ್ ರಿಯಾಕ್ಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ಯಾವ ಟೆಂಪ್ರೇಚರ್ಲಿ 623 ಕೆಲ್ವಿನ್ ಆ್ಯಂಡ್ 300 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಸೋಡಿಯಂ ಫಿನಾಕ್ಸೈಡ್. ಇದೇನಿದು, ಸೊ ಇಂಟರ್ಮೀಡಿಯೇಟ್ ಸ್ಟೆಪ್ ಇದು, ಸೋಡಿಯಂ ಫಿನಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಸೊ ವೆನ್ ದಿಸ್ ಸೋಡಿಯಂ ಫಿನಾಕ್ಸೈಡ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ HCl ಜೊತೆ ರಿಯಾಕ್ಟ್ ಮಾಡಿಸಿದಾಗ ಏನಾಗುತ್ತೆ, ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಫಿನಾಲ್. ಓಕೆ, ಸೋಡಿಯಂ ಫಿನಾಕ್ಸೈಡ್ ಏನಾಗುತ್ತೆ, ಇದು ಇಂಟರ್ಮೀಡಿಯೇಟ್ ಸ್ಟೆಪ್ ಆಗುತ್ತೆ ಇಲ್ಲಿ. ಓಕೆ, ನೆಕ್ಸ್ಟ್ ಬೆನ್ಝೀನ್ ಸಲ್ಫೋನಿಕ್ ಆಸಿಡ್ನ, ಸೊ ವೆನ್ ವಿ ಮೇಕ್ ಇಟ್ ರಿಯಾಕ್ಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ಸೊ ಅಗೇನ್ ಸೇಮ್ ಏನಾಗುತ್ತೆ, ಸೋಡಿಯಂ ಫಿನಾಕ್ಸೈಡ್ ಫಾರ್ಮೇಷನ್ ಆಗ್ತದೆ. ಸೊ ಆಸಿಡ್ ಕೆಟಲೈಸ್ ಹೈಡ್ರೇಷನ್ ಮಾಡಿದ್ರೆ ಏನಾಗುತ್ತೆ, ಇಟ್ಸ್ ಗೋಯಿಂಗ್ ಟು ಗಿವ್ ಅಸ್ ಫಿನಾಲ್ಸ್. ಓಕೆ, ಹಾಂ, ಎನಿ ರೆಡ್ಯೂಸಿಂಗ್, ಅ ವೆರಿ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ನೀಡ್ಸ್ ಟು ಬಿ ಯೂಸ್ಡ್ ಅಷ್ಟೇ, ಇನ್ನೇನು ಇಲ್ಲ. ನೀಡ್ ಪ್ರೆಪ್, ಎಸ್ ಯು ಕ್ಯಾನ್ ಯೂಸ್ ಇಟ್. ಓಕೆ, ನೆಕ್ಸ್ಟು ಪ್ರಿಪ್ರೇಷನ್ ಆ್ಯಂಡ್ ರಿಯಾಕ್ಷನ್ಸ್ ಆಫ್ ಈಥರ್ಸ್. ಈಥರ್ಸ್ ಹೇಗೆ ಪ್ರಿಪೇರ್ ಮಾಡ್ತೀವಿ? ವಿಲಿಯಮ್ಸನ್ಸ್ ಸಿಂಥಸಿಸ್ ತುಂಬ ಇಂಪಾರ್ಟೆಂಟು, ಹೌದಾ? ಸೊ ಈಥರ್ಸ್ ಆರ್ ಜನರಲಿ ಪ್ರಿಪೇರ್ಡ್ ಬೈ ವಿಲಿಯಮ್ಸನ್ ಸಿಂಥಸಿಸ್. ದೇ ಆರ್ ರಿಲೇಟಿವ್ಲಿ ಇನರ್ಟ್ ಆ್ಯಂಡ್ ಅಂಡರ್ಗೋ ಕ್ಲೀವೇಜ್ ವಿತ್ ಓನ್ಲಿ ಸ್ಟ್ರಾಂಗ್ ಆಸಿಡ್ಸ್. ಓಕೆ, ಸೊ ಏನಾಗ್ತದೆ, ಸ್ಟ್ರಾಂಗ್ ಆಸಿಡ್ಸ್ ಜೊತೆ ರಿಯಾಕ್ಟ್ ಮಾಡುತ್ತೆ. ಸೊ RONA, ಏನಿದು RONA ಅಂತಂದರೆ? ಓದಿದ್ವಲ್ಲ ಇವಾಗಷ್ಟೇ, ಬೇಗ ಹೇಳಿ, ಬೇಗ ಹೇಳಿ. ವಾಟ್ ಇಸ್ ದ ಆನ್ಸರ್? ಎಕ್ಸಾಮ್ ಟೈಮಲ್ಲಿ ಏನು ಟ್ರಾವೆಲ್ ಮಾಡ್ತಿದ್ದೀರಾ? ಬೆನ್ಝೀನ್ ಡೈಯೋಸೋನಿಯಂ ಕ್ಲೋರೈಡ್ ಅದು, ಇಟ್ಸ್ ನಾಟ್ ಬೆನ್ಝೀನ್ ಡೈಯೋಸೋನಿಯಂ ಕ್ಲೋರೈಡ್. ಹಾಂ, ಸೋಡಿಯಂ ಆಲ್ಕಾಕ್ಸೈಡ್, ವೆರಿ ಗುಡ್. ಸೋಡಿಯಂ ಆಲ್ಕಾಕ್ಸೈಡ್, ಸೋಡಿಯಂ ಅಥವಾ ಫಿನಾಕ್ಸೈಡ್ ಅಂತ ಕರಿಬೋದು, ಯಾಕೆಂದರೆ ಫಿನಾಲ್ ರಿಂಗ್ ಇದ್ದರೆ ಫಿನಾಕ್ಸೈಡ್ ಅಂತ ಕರಿತೀವಿ. ಸೊ ಏನಾಗುತ್ತೆ, ಈ ಥರ ಪ್ರಿಪ್ರೇಷನ್ ಮಾಡೋದಕ್ಕೆ ನಾವು ವಿಲಿಯಮ್ಸನ್ ಸಿಂಥಸಿಸನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ವಿಲಿಯಮ್ಸನ್ಸ್ ಅಂತ ಯಾರೋ ಕೇಳಿದ್ರಲ್ವ ಅವಾಗ. ಸೊ ದಿಸ್ ಈಸ್ ದ ರಿಯಾಕ್ಷನ್. ಓಕೆ, ದಿಸ್ ಇಸ್ ಜನರಲ್ ರಿಯಾಕ್ಷನ್. ಲೂಕಾಸ್ ರಿಯೇಜೆಂಟ್ ಯಾವಾಗ ಯೂಸ್ ಮಾಡ್ತೀವಿ?
ಟು ಡಿಫ್ರೆನ್ಶಿಯೇಟ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ಸ್ ತಾನೆ. Yeah. So chemical reactions of alcohols. Alcohols undergo dehydration. Dehydration ಅಂದರೆ removal of water. Oxidation ಅಂದರೆ addition of oxygen. Esterification, formation of esters. Esters ಅಂತಂದ್ರೆ ಏನು? Another functional group. Esters. RCOO R-. This is ester. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ H ಇರೋ ಪ್ಲೇಸ್ ಅಲ್ಲಿ ಇನ್ನೊಂದು ಆಲ್ಕೈಲ್ ಗ್ರೂಪ್ ಅಥವಾ ಅರೈಲ್ ಗ್ರೂಪ್ ಇದೆ, ಅದಕ್ಕೆ ನಾವು ಎಸ್ಟರ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಏನೇನು ರಿಯಾಕ್ಷನ್ ಆಗ್ತಿದೆ ನೋಡಿ. ಆಲ್ಕೋಹಾಲ್ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಆರ್ ಪೊಟ್ಯಾಷಿಯಂ. ಓಕೆ, ಸೊ ಇಟ್ಸ್ ಗೋಯಿಂಗ್ ಟು ಫಾರ್ಮ್ ವಾಟ್ ಅಗೇನ್ ಸೋಡಿಯಂ ಆಲ್ಕಾಕ್ಸೈಡ್ ಫಾರ್ಮೇಷನ್ ಆಗ್ತಿದೆ. ಸೊ ಅಂಡ್ ಹೈಡ್ರೋಜನ್ ಗ್ಯಾಸ್ ವಿಲ್ ಬಿ ರಿಲೀಸ್ಡ್. ಓಕೆ, ಸೊ ಇದೇನಾಗುತ್ತೆ, ಆಲ್ಕೋಹಾಲ್ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ನೈಟ್ರೈಡ್ ಏನಾಗ್ತಿದೆ, ಸೇಮ್ ರಿಯಾಕ್ಷನು, ಬಟ್ ಪ್ರಾಡಕ್ಟ್ ಇಲ್ಲಿ ಡಿಫ್ರೆಂಟ್ ಇದೆ. ಇಲ್ಲಿ ಹೈಡ್ರೋಜನ್, ಇಲ್ಲಿ ಅಮೋನಿಯಾ ರಿಲೀಸ್ ಆಗುತ್ತೆ. ಓಕೆ, ಸೊ ಆಲ್ಕೋಹಾಲ್ಸ್ ಅಂಡರ್ಗೋ ಲಾಟ್ ಆಫ್ ರಿಯಾಕ್ಷನ್ಸು. ನೆಕ್ಸ್ಟು ROH, RMGX. RMGX ಅಂತಂದ್ರೆ ಏನು, ಗ್ರಿಗ್ನಾರ್ಡ್ ರಿಯೇಜೆಂಟು. ನಾವು ಫಸ್ಟ್ ಚಾಪ್ಟರಲ್ಲೂ ಸಹ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ಇಲ್ಲೇನಾಗುತ್ತೆ ROMGX ಫಾರ್ಮೇಷನ್ ಆಗ್ತಿದೆ ಅಲಾಂಗ್ ವಿತ್ RH ಅಂತಂದ್ರೆ ಏನು. ಸೊ ನಾವು ಇದನ್ನು ನೋಡಿದ್ವಿ ಅಲ್ವಾ, ಪ್ರಿಪ್ರೇಷನ್ ಆಫ್ ಹೈಡ್ರೋಕಾರ್ಬನ್ಸು ಏನಾಗ್ತಿದೆ, ಪ್ರಿಪ್ರೇಷನ್ ಆಫ್ ಹೈಡ್ರೋಕಾರ್ಬನ್ಸು. ಸೊ ನಾವು ಇದರಿಂದ ಮಾಡಬಹುದು. ಓಕೆ, ಯಾವುದು ಆಲ್ಕೋಹಾಲನ್ನು ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ. ನೆಕ್ಸ್ಟು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ಕ್ರೋಮಿಕ್ ಆಸಿಡ್ ಆಕ್ಸಿಡೈಸ್ ಆಲ್ಕೋಹಾಲ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್ಸು. KMnO4 ಆಗಿರಬಹುದು, K2Cr2O7 ಆಗಿರ್ಬೋದು, ಕ್ರೋಮಿಕ್ ಆಸಿಡ್ ಆಗಿರ್ಬೋದು. ಏನು ಮಾಡುತ್ತೆ, ತುಂಬ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸು. ಆಲ್ಕೋಹಾಲ್ಸ್ ಏನಾಗುತ್ತೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಆಕ್ಸಿಡೈಸ್ ಆಗುತ್ತೆ ಆಯ್ತಾ. ಸೊ ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಏನು ಮಾಡುತ್ತೆ, ಇಟ್ ಈಸ್ ಗೋಯಿಂಗ್ ಟು ಸ್ಟಾಪ್ ದ ಪ್ರಾಸೆಸ್. ಓಕೆ, ಯಾವುದು ಆಕ್ಸಿಡೇಷನ್ ಪ್ರಾಸೆಸನ್ನು ಮಿಡ್ ವೇ ಕಟ್ ಮಾಡುತ್ತೆ, ವೇರ್ ಆಲ್ಡಿಹೈಡ್ ವಿಲ್ ಬಿ ಫಾರ್ಮ್ಡ್. ಓಕೆ, ಆಲ್ಡಿಹೈಡ್ ವಿಲ್ ಬಿ ಫಾರ್ಮ್ಡ್. ಸೊ ಎಲ್ಲರೂ ಎಲ್ಲ ಎಕ್ಸಾಮ್ಸು ಬರೀತಿದ್ದೀರಾ, ಎಲ್ಲ ಪೇಪರ್ಸ್ ಬರೀತಿದ್ದೀರಾ? ಮೋಹಿತ್, ಐ ವಿಲ್ ಬಿ ಗಿವಿಂಗ್ ಯು ದ ಪಾಸಿಂಗ್ ಪ್ಯಾಕೇಜ್ ಕೊಡ್ತೀನಿ. Okay, so I'm going to give you a set of questions from every single chapter which is repeated. Okay, most of the years. ನಿಮ್ಮ PYQs ನೋಡಿ. So I have analyzed, I have already told you. So ನಿಮ್ಮ PYQs ನೋಡಿ, ಒಂದು ಏನು ಹೇಳಿ ಕನ್ಸೈಸ್ ಆಗಿ ನಾನು ಕ್ವಶನ್ಸ್ನ ಇದು ಮಾಡಿದ್ದೀನಿ, ಕಲೆಕ್ಟ್ ಮಾಡಿದ್ದೀನಿ. ಓಕೆ, ಸೊ ಐಲ್ ಬಿ ಗಿವಿಂಗ್ ಯು ದ ಪಾಸಿಂಗ್ ಪ್ಯಾಕೇಜ್, ಡೋಂಟ್ ವರಿ. ಓಕೆ, ನೆಕ್ಸ್ಟು ಹಬ್ಬಾ, ಎಲ್ಲ ಎಕ್ಸಾಮ್ಸ್ ಬರೀತಿದ್ದೀರಾ? PCM ಅಷ್ಟೇನಾ? ಓಕೆ, ಬಿ ಬರೀತಿಲ್ವಾ? ಬಿ ಚೆನ್ನಾಗಿ ಬರ್ದಿದ್ದೀರಾ ಬಯಾಲಜಿ. ಸೊ ನೀಟ್ ಎಕ್ಸಾಮ್ ಎಷ್ಟು ಚೆನ್ನಾಗಿ ಬರೀತಿದ್ದೀರಾ? ಹಾಂ, ನೀಟ್ ಎಕ್ಸಾಮ್ ಎಷ್ಟು ಚೆನ್ನಾಗಿ ಬರೀತಿದ್ದೀರಾ? ಯಾವಾಗ ಕೊಡ್ತೀರಾ ಪಾಸಿಂಗ್ ಪ್ಯಾಕೇಜು? ಐ ವಿಲ್ ಟ್ರೈ ಟು ಗಿವ್ ಇಟ್ ಬೈ ಟುಮಾರೋ, ನಾಳೆ ಒಳಗಡೆ. ಓಕೆ, ನನಗೋಸ್ಕರ ಕೆಮಿಸ್ಟ್ರಿ ಬರೀತಿದ್ದೀರಾ? ಏನು ಹೇಳಬೇಕು ಗೊತ್ತಿಲ್ಲ ನನಗೆ. ಯಾಕೆ ಬರೀತೀರಾ? ಕ್ರೋಮಿಕ್ ಆಕ್ಸೈಡ್ ಅಲ್ಲ, ಕ್ರೋಮಿಕ್ ಆಸಿಡ್ ಕೇಳಿರೋದು. ಕ್ರೋಮಿಕ್ ಆಸಿಡ್ ಇಸ್ ಅ ವೆರಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. H2Cr4 ಎಲ್ಲಿ ಬರೀಲಿ? ಕ್ರೋಮಿಕ್ ಆಸಿಡ್ಡು ಇಲ್ಲಿ ಬರಿತೀನಿ. H2Cr4 ಇದು ಕ್ರೋಮಿಕ್ ಆಸಿಡ್, ಕ್ರೋಮಿಕ್ ಆಕ್ಸೈಡ್ ಅಲ್ಲ ಮಕ್ಕಳೇ, ಕ್ರೋಮಿಕ್ ಆಸಿಡ್. H2Cr4 ಕ್ರೋಮಿಕ್ ಆಸಿಡ್ ಇದು. ಓಕೆ, ಸುಮಾರು ಜನ ಬರೀತಿದ್ದೀರಾ ಅಲ್ವಾ? ವೆರಿ ಗುಡ್, ವೆರಿ ಗುಡ್. ಆಲ್ ರೈಟ್. ಹಾಂ, ಸೊ ನಾವು ಮೂವಿಂಗ್ ಆನ್. ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ಫಿನಾಲ್ಸ್. ಸೊ ಫಿನಾಲ್ಸ್ ಶೋ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಫಾರ್ಮ್ ಎಸ್ಟರ್ಸ್ ವಿತ್ ಆಸಿಡ್ಸ್. ಫಿನಾಲ್ಸ್ ಏನಾಗುತ್ತೆ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿ ನೈಟ್ರೇಷನ್, ಹ್ಯಾಲೋಜಿನೇಷನ್ ಆಗುತ್ತೆ. ಸೊ ಓಕೆ, ನಾವು ಲಾಸ್ಟು ಸಹ ಅರೈಲ್ ಹ್ಯಾಲೈಡ್ಸನ್ನು ನಾವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಟ್ ಆಗೋದು ನೋಡಿದ್ದೀವಿ. ಅದೇ ಥರ ರಿಯಾಕ್ಷನ್ಸ್ ಆಗುತ್ತೆ ಇಲ್ಲೂ ಸಹ. ಓಕೆ, ಏನಾಗುತ್ತೆ, ಆ್ಯಂಡ್ ಫಾರ್ಮ್ ಎಸ್ಟರ್ಸ್ ವಿತ್ ಆಸಿಡ್ಸ್. ಸೊ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ದಿಸ್ ಇಸ್ ಕೋಲ್ ಬೇಸ್ ರಿಯಾಕ್ಷನ್, ದಿಸ್ ಇಸ್ ಅನದರ್ ನೇಮ್ಡ್ ರಿಯಾಕ್ಷನ್. ಓಕೆ, ಹಾಂ, ಸೊ ಕೋಲ್ ಬೇಸ್ ರಿಯಾಕ್ಷನ್ ಏನಾಗುತ್ತೆ, ಫಿನಾಲ್. ಸೊ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಏನಾಗುತ್ತೆ, ಸೋಡಿಯಂ ಫಿನಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಸೊ ವೆನ್ ಇಟ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಎಟ್ 400 ಕೆಲ್ವಿನ್, ಪ್ರೆಷರ್ ಸಹ
ಏನು ಮಾಡಬೇಕು, ಮೇಂಟೈನ್ ಮಾಡಬೇಕು 4 to 7 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್ ಪ್ರಾಡಕ್ಟ್. ಇದಕ್ಕೆ ಏನಂತ ಕರಿತೀವಿ? OH ಮತ್ತು COOH ಗ್ರೂಪ್ ಇದೆ. ಏನಿದು? ವಾಟ್ ಇಸ್ ದಿಸ್? ಕಾಮನ್ ನೇಮ್ ಹೇಳಿ, ಜನರಲ್ ನೇಮ್. ಸ್ಕಿನ್ ಕೇರಲ್ಲಿ ಯೂಸ್ ಮಾಡ್ತಾರೆ ಅಲ್ವಾ? ಏನು ಜನರಲ್ ನೇಮು? ವಾಟ್ ಇಸ್ ದ ಜನರಲ್ ನೇಮ್? Yes, very good. Salicylic acid. Okay, salicylic acid. Very good. Physics 2 passing package ಮಾಡ್ತಿರೋದು ಮ್ಯಾಮ್ ಇವಾಗ. ಚೆಕ್ ಮಾಡಿ. ನಾವು ಮೂವಿಂಗ್ ಆನ್. ಎಲ್ಲಿದೆ? ಹಾಂ. ಸೊ ಯೂಸಸ್ ಆ್ಯಂಡ್ ಅಪ್ಲಿಕೇಶನ್ಸ್. ಯೂಸ್ಡ್ ಆಸ್ ಸಾಲ್ವೆಂಟ್ಸ್ ಯಾವುದು? ಆಲ್ಕೋಹಾಲ್ಸ್, ಆಂಟಿಸೆಪ್ಟಿಕ್ಸ್ ಆಗಿ ಯೂಸ್ ಮಾಡ್ತಾರೆ. ಫ್ಯೂಯಲ್ ಅಡಿಟಿವ್ಸ್ ಆ್ಯಂಡ್ ಇನ್ ಪರ್ಫ್ಯೂಮ್ಸ್ ಆಸ್ ವೆಲ್ ಆಸ್ ಫಾರ್ಮಸ್ಯೂಟಿಕಲ್ಸ್. ಲ್ಯೂಕಾಸ್ ರಿಯೇಜೆಂಟ್ ಯಾರೋ ಹೇಳಿದ್ರು ಅವಾಗ, ಹೌದಾ? ಲ್ಯೂಕಾಸ್ ರಿಯೇಜೆಂಟ್ ಅಂದ್ರೆ ಏನು? ಸೊ ಇಟ್ ಈಸ್ ದ ರಿಯೇಜೆಂಟ್ ದಟ್ ಈಸ್ ಯೂಸ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್. ಏನು ಲೂಕಾಸ್ ರಿಯೇಜೆಂಟ್ ಅಂದರೆ ಕಾನ್ಸಂಟ್ರೇಟೆಡ್ HCl ಆ್ಯಂಡ್ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ಆನ್ಹೈಡ್ರಸ್ ಅಂತಂದ್ರೆ ಏನು? ಇಟ್ ಶುಡೆಂಟ್ ಹ್ಯಾವ್ ಎನಿ ವಾಟರ್ ಕ್ರಿಸ್ಟಲೈಸೇಷನ್, ನೀರಿರಬಾರ್ದು. ಓಕೆ, ಸೊ ಪ್ರೈಮರಿ ಆಲ್ಕೋಹಾಲ್ ಏನಾಗುತ್ತೆ, ಲೂಕಾಸ್ ರಿಯೇಜೆಂಟ್ ಆ್ಯಡ್ ಮಾಡಿದ್ರೆ ದೆರ್ ಇಸ್ ನೋ ಕ್ಲೌಡಿನೆಸ್ ಫಾರ್ಮೇಷನ್ ಆಗೋದಿಲ್ಲ. ಓಕೆ, ಸೆಕೆಂಡರಿ ಆಲ್ಕೋಹಾಲ್ ಏನಾಗುತ್ತೆ, ಸೊ ದ ಕ್ಲೌಡಿನೆಸ್ ಈಸ್ ಗೋಯಿಂಗ್ ಟು ಅಪಿಯರ್ ಆಫ್ಟರ್ ಫ್ಯೂ ಮಿನಿಟ್ಸ್, 5-10 ಮಿನಿಟ್ಸ್ ಆದಮೇಲೆ ಕ್ಲೌಡಿನೆಸ್ ಅಪಿಯರ್ ಆಗುತ್ತೆ. ಇಫ್ ಇಟ್ ಈಸ್ ಅ ಟರ್ಷರಿ ಆಲ್ಕೋಹಾಲ್, ಸೊ ಇಮಿಡಿಯೇಟ್ ಕ್ಲೌಡಿನೆಸ್ ತೋರಿಸುತ್ತೆ ಲೂಕಾಸ್ ರಿಯೇಜೆಂಟ್ ಆ್ಯಡ್ ಮಾಡಿದ್ರೆ. ಓಕೆ, ಸ್ಯಾಲಿಸಿಲಿಕ್ ಆ್ಯಸಿಡ್ ಆಕ್ನೆ ಪ್ರೋನ್ ಸ್ಕಿನ್ಗೆ ಯೂಸ್ ಮಾಡ್ತಾರೆ. ಸ್ಯಾಲಿಸಿಲಿಕ್ ಆ್ಯಸಿಡನ್ನು ಟು ರೆಡ್ಯೂಸ್ ದ ಸೀಬಮ್ ಪ್ರೊಡಕ್ಷನ್. ಸೀಬಮ್ ಅಂತ ಅಂದರೆ ಆಯಿಲ್ ಪ್ರೊಡಕ್ಷನ್. ಹಾಂ, ಸೊ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಸ್ ವೆಲ್ ಆಸ್ ಐ ಹ್ಯಾವ್ ಆ್ಯಡೆಡ್ ದ ಕ್ವಶನ್ಸ್. ಓಕೆ, ಮೋಸ್ಟ್ ರಿಪೀಟೆಡ್ ಕ್ವಶನ್ಸನ್ನು ಸೊ ಇದನ್ನು ಹಾಕ್ತಿದ್ದೀನಿ. ಓಕೆ, ಹಾಂ, ಸೊ ಇಟ್ ಈಸ್ ಅ ಮೆಥಡ್ ಫಾರ್ ಪ್ರಿಪೇರಿಂಗ್ ಈಥರ್ಸ್ ಯೂಸಿಂಗ್ ಸೋಡಿಯಂ ಆಲ್ಕೋಕ್ಸೈಡ್ ಆ್ಯಂಡ್ ಆಲ್ಕೈಲ್ ಹ್ಯಾಲೈಡ್. Okay, so it works best with primary alkyl halides to avoid elimination agbardu. So just give me a second. Yeah, all right. So next coal base reaction na explain ಮಾಡಿದ್ದೀನಿ, ಹೇಳಿದ್ದೀನಿ already. Phenol reacts with NaOH to form phenoxide ion, so which undergoes electrophilic substitution reaction with carbon dioxide to form salicylic acid. Salicylic acid formation ಆಗೋದಕ್ಕೆ ಯಾವುದರಿಂದ? ಆಲ್ಕೋಹಾಲ್ ಇಂದ salicylic acid formation ಆಗೋದಕ್ಕೆ ನಾವು ಏನಂತ ಕರಿತೀವಿ? So we are going to call it what? Coal base reaction, one of the most important named reactions. Okay, all right. So now moving on, Friedel-Crafts acylation of anisole. Friedel-Crafts acylation ಇದೆ, alkylation ಇದೆ, ಎರಡೂ ಇಂಪಾರ್ಟೆಂಟು. ಓಕೆ, alkylation ಮತ್ತು acylation. So anisole reacts with acid chloride in presence of aluminum chloride to form aryl ketones. ಓಕೆ, ಸೊ ಇದು ಏನು? Friedel-Crafts acylation. ಸೊ ನೀವು ಬಹುಶಃ ಹೈಡ್ರೋಕಾರ್ಬನ್ಸು ಫಸ್ಟ್ PUC ಓದ್ತಿರ್ಬೇಕಿದ್ರೆ, ಸೊ ಹ್ಯಾವ್ studied this Friedel-Crafts acylation, Friedel-Crafts alkylation ಎಲ್ಲಾನು. ಓಕೆ, ಸೊ ಅನಿಸೋಲ್ ಏನಾಗ್ತದೆ? CH3COCl ಆಸಿಡ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡಿ ಇನ್ ಪ್ರೆಸೆನ್ಸ್ ಆಫ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಪ್ಯಾರಾಮಿಥಾಕ್ಸಿ ಅಸಿಟೋಫಿನೋನ್. ಪ್ಯಾರಾಮಿಥಾಕ್ಸಿ ಅಸಿಟೋಫಿನೋನ್ ಸಿಗ್ತದೆ. ಯಾಕೆ ಪ್ಯಾರಾ ಅಂತ ಕರಿತಿದ್ದಾರೆ? ತುಂಬ ಲವ್ ಅಂತನಾ? ಪ್ಯಾರಾ ಅಂತಂದರೆ ಯಾಕೆ? ಆಲ್ರೆಡಿ ಹೇಳಿದ್ದೀನಿ. ಪ್ಯಾರಾ ಅಂದರೆ ಪ್ಯಾರಾ ಪೊಸಿಷನ್, ಲವ್ ಅಲ್ಲ. Okay, so this is the para position. All right, so next Friedel-Crafts alkylation of anisoles. ನಾ ಹೇಳ್ದೆ ಅಲ್ವಾ, ಅಸೈಲೇಷನು ಆಲ್ಕೈಲೇಷನು ಎರಡೂ ಇಂಪಾರ್ಟೆಂಟು. ಸೊ ಆಲ್ಕೈಲೇಷನ್ ಆಫ್ ಅನಿಸೋಲ್ ಯೂಸಿಂಗ್ ಆಲ್ಕೈಲ್ ಹ್ಯಾಲೈಡ್ ಇನ್ ಪ್ರೆಸೆನ್ಸ್ ಆಫ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಏನು ಕೊಡ್ತಿದೆ? ಇದನ್ನ ನೇಮಿಂಗ್ ನೀವೇ ಮಾಡಬೇಕು. ಪ್ಯಾರಾ ಮೆಟಾ ಪೊಸಿಷನಲ್ಲಿ ಕೊಡ್ತಿದೆ, ಪ್ಯಾರಾ ಮತ್ತು ಮೆಟಾ ಡೈರೆಕ್ಟಿಂಗು. ಯಾಕೆ? ಮೆಸ್ಸಿ ಇಸ್ ದ ಗೋಟ್.
ಕೆಮಿಕಲ್ ಕೈನೆಟಿಕ್ ಸೊಲ್ಯೂಷನ್ಸ್. ಡೂ ಒನ್ ಥಿಂಗ್, ಮಂಕಿ ಡಿ ಲಫಿ, ಏನಪ್ಪ ಅದು ಹೆಸರು? ಹಾಂ, ಸೊ ಕಮೆಂಟ್ ಡೌನ್. ಇದು ಲೈವ್ ಚಾಟ್ ಆಗಿರೋದ್ರಿಂದ ಐ ವಿಲ್ ನಾಟ್ ಬಿ ಏಬಲ್ ಟು ನೋಟ್ ಡೌನ್ ಎನಿವೇರ್. ಓಕೆ, ಸೊ ಕಮೆಂಟ್ ಡೌನ್ ಅಂಡರ್ ದ ವಿಡಿಯೋ. ಕಮೆಂಟ್ ಮಾಡಿ ವಿಡಿಯೋದಲ್ಲಿ. ಸೊ ಯಾವ್ಯಾವುದು ನ್ಯೂಮೆರಿಕಲ್ಸು ಅಂತ ಹೇಳಿ ಐ ವಿಲ್ ಟೇಕ್ ಅಪ್ ದೋಸ್ ಕ್ವೆಶನ್ಸ್ ಇನ್ ಫಿಸಿಕಲ್ ಕೆಮಿಸ್ಟ್ರಿ ಮ್ಯಾರಥಾನ್. ಓಕೆ, ಪ್ಯಾರಾ ಅನಿಸೋಲಾ, ಇದು ಅನಿಸೋಲು, ಇದು ಪ್ಯಾರಾ ಅನಿಸೋಲಾ. ಇದೇನ್ ಗ್ರೂಪ್ ಇದು? ಮಿಥೈಲ್ ಗ್ರೂಪ್ ಅಲ್ವಾ? ವಾ, ಕ್ರ್ಯಾಕ್ ಜೆಇ ವಿತೌಟ್ ಸ್ಟಡಿಯಿಂಗ್. ಜೆಇನ ಕ್ರ್ಯಾಕ್ ಮಾಡಬೇಕು, ಓದ್ದೆ. ಆಸೆ ಇರಬೇಕು, ಇಷ್ಟ ಆಸೆ ಇರಬಾರ್ದು, ದುರಾಸೆ ಇರಬಾರ್ದು. ಇಟ್ಸ್ ಲಫಿನಾ? ಓಕೆ ಓಕೆ, ಕೂಲ್. ಕಮೆಂಟ್. ಓಕೆ, ಪ್ಯಾರಾಮಿಥಾಕ್ಸಿ ಟಾಲ್ವೀನ್. ಪ್ಯಾರಾ ಇನ್ನೊಂದು ಮೆಟಾ ಪೊಸಿಷನ್. ಓಕೆ, ಮೇಜರ್ ಮತ್ತು ಮೈನರ್ ಪ್ರಾಡಕ್ಟು. ಮೇಜರ್ ಯಾವುದು ಯಾವಾಗಲೂ ಪ್ಯಾರಾ ಪೊಸಿಷನ್ ಇರೋದು ಆಗಿರುತ್ತೆ. ಓಕೆ, ಆರ್ಥೋಮಿಥಾಕ್ಸಿ ಟಾಲ್ವೀನ್. ಹಾಂ, ಸೊ ಫಿನಾಲ್ ಈಸ್ ಟ್ರೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ HNO3 ಟು ಇಂಟ್ರೊಡ್ಯೂಸ್ 3 ನೈಟ್ರೋ ಗ್ರೂಪ್ಸ್. ಇದೇನು? ಏನಿದು? ಏನಂತ ಕರಿತೀವಿ ಇದಕ್ಕೆ? IUPAC ನಾಮಿಕ್ಲೇಚರ್ ಡಿಫ್ರೆಂಟು. ನಾರ್ಮಲ್ ಆಗಿ ಏನಂತ ಕರಿತೀವಿ? ಜನರಲ್ ನೇಮ್ ಏನು? ಪಿಕ್ರಿಕ್ ಆಸಿಡ್ ಅಂತ ಕರಿತೀವಿ. ಪಿರ್ಕಿ ಆಸಿಡ್ ಅಲ್ಲ, ಪಿಕ್ರಿಕ್ ಆಸಿಡ್. ಓಕೆ, ಸೊ ಫಿನಾಲ್ ಈಸ್ ಟ್ರೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ HNO3 ಟು ಇಂಟ್ರೊಡ್ಯೂಸ್ 3 ನೈಟ್ರೋ ಗ್ರೂಪ್ಸ್. 3 ನೈಟ್ರೋ ಗ್ರೂಪ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ. ಇದಕ್ಕೆ ನಾವು ಪಿಕ್ರಿಕ್ ಆಸಿಡ್ ಅಂತ ಕರಿತೀವಿ. ಓಕೆನಾ? ಅರ್ಥ ಆಯ್ತಾ? ಎಸ್, ವೆರಿ ಗುಡ್ ಭವೇಶ್. ಆಲ್ ರೈಟ್. ಸೊ ಪ್ರಿಪರೇಷನ್ ಆಫ್ ಫಿನಾಲ್ ಫ್ರಮ್ ಕ್ಯುಮೀನ್ process. Cumene is oxidized to cumene hydroperoxide, then acidified to form phenol and acetone. So ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಪ್ರಿಪರೇಷನ್ ಆಫ್ ಫಿನಾಲ್ ಫ್ರಮ್ ಕ್ಯುಮೀನ್ process. ಸೊ ಐಸೋಪ್ರೊಪೈಲ್ ಬೆಂಝೀನ್ ಅನ್ನ, ಸೊ ವೆನ್ ವಿ ಆಕ್ಸಿಡೈಸ್ ದಿಸ್, ಆಕ್ಸಿಡೇಷನ್ ರಿಯಾಕ್ಷನ್ ಮಾಡಿದ್ರೆ ಏನಾಗುತ್ತೆ? ವಿ ಆರ್ ಗೋಯಿಂಗ್ ಟು ಗೆಟ್ ಕ್ಯುಮೀನ್ ಹೈಡ್ರೋಪೆರಾಕ್ಸೈಡ್, ಸೊ ವಿಚ್ ಈಸ್ ಟ್ರೀಟೆಡ್ ವಿತ್ ಡೈಲ್ಯೂಟ್ H2SO4 and it is heated to give us phenol. Okay, along with that byproduct will be acetone. What is acetone? It's a carboxylic acid. CH3COOH is acetone. Okay, so cumene process ಅಲ್ಲಿ ಏನಾಗುತ್ತೆ? ಪ್ರಿಪರೇಷನ್ ಆಫ್ ಫಿನಾಲ್ ಫ್ರಮ್ ಕ್ಯುಮೀನ್ process ಅಲ್ಲಿ ಏನಾಗುತ್ತೆ? ಫಸ್ಟ್ ಐಸೋಪ್ರೊಪೈಲ್ ಬೆಂಝೀನಿಗೆ we are going to oxidize that to cumene hydroperoxide. Okay, ಅದನ್ನ ನಾವು when we treat it with acid, we are going to get ಏನು ಕೊಡುತ್ತೆ? ಫಿನಾಲ್ ಸಿಗುತ್ತೆ. ಓಕೆನಾ? ಸೊ ನಾವು ಮೂವಿಂಗ್ ಆನ್ ಟು ಮೆಕ್ಯಾನಿಸಮ್ ಆಫ್ ಆಸಿಡ್ ಕ್ಯಾಟಲೈಸ್ಡ್ ಡಿಹೈಡ್ರೇಷನ್ ಆಫ್ ಇಥನಾಲ್. ಏನು ಆಸಿಡ್ ಕ್ಯಾಟಲೈಸ್ಡ್ ಡಿಹೈಡ್ರೇಷನ್ ಅಂದ್ರೇನು? ಏನು ಡಿಹೈಡ್ರೇಷನ್ ಅಂತಂದ್ರೇನು? ರಿಮೂವಲ್ ಆಫ್ ವಾಟರ್. ಓಕೆ, ಸೊ ವಿ ವೋಂಟ್ ಗೆಟ್ ಎನಿ ರಿಪೀಟೆಡ್ ಕ್ವಶನ್ಸ್ ಇನ್ ಫಸ್ಟ್. See, there will be some repeated questions. Example, SN1 reaction, example 1 ಅಲ್ಲಿ ಕೇಳಿದ್ರೆ they'll probably ask you SN2 reaction. That's how it works. Okay, so protonation of alcohol. Protonation ಅಂತಂದ್ರೇನು? Formation of a positively charged ion. Okay, ಅದಕ್ಕೆ protonation ಅಂತ ಕರಿತೀವಿ. ಅಥವಾ ಏನಾಗುತ್ತೆ? H+ ಇದಿದ್ದು ಏನಾಗುತ್ತೆ? H+ ಅಂತಂದ್ರೇನು? ಪ್ರೋಟಾನ್. ಓಕೆ, ಅಟ್ಯಾಕ್ ಆಫ್ ದಿಸ್ ಏನಿದು ನ್ಯೂಕ್ಲಿಯೋಫೈಲ್ ಟು ಪ್ರೋಟಾನ್. ಓಕೆ, ಸೊ CH3CH2OH ಏನಿದೆ ಆಕ್ಸಿಜನ್ ಮೇಲೆ ಲೋನ್ ಪೇರ್ ಇದೆ, ಅದೇನು ಮಾಡುತ್ತೆ? H+ಗೆ ಅಟ್ಯಾಕ್ ಮಾಡುತ್ತೆ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಆಕ್ಸೋನಿಯಂ ಸಾಲ್ಟ್. ಓಕೆ, ಇವಾಗ OHಗೆ ಏನಾಗಿದೆ? ಪಾಸಿಟಿವ್ ಚಾರ್ಜ್ ಇದೆ. ಯಾಕೆಂತಂದರೆ ಇಟ್ ಹ್ಯಾಸ್ ಡೊನೇಟೆಡ್, ಹಾಗಾಗಿ ಪಾಸಿಟಿವ್ ಚಾರ್ಜ್ ಇದೆ ಆ್ಯಂಡ್ ಇಟ್ ಹ್ಯಾಸ್ 2 ಹೈಡ್ರೋಜನ್ ಆಟಮ್ಸ್. ಓಕೆ, ಸೊ ಲಾಸ್ ಆಫ್ ವಾಟರ್ ಟು ಫಾರ್ಮ್ ಕಾರ್ಬೋಕ್ಯಾಟಯಾನ್. ಸೊ ಈ CH2 ಗ್ರೂಪು ಏನಾಗುತ್ತೆ? ಆಕ್ಸಿಜನ್ ಪ್ಲಸ್ ಚಾರ್ಜ್ ಏನಿದೆ ಅಲ್ವಾ, ಸೊ ಅಲ್ಲಿ ಅಟ್ಯಾಕ್ ಮಾಡುತ್ತೆ ಆ್ಯಂಡ್ ಇಟ್ಸ್ ಅ ವೆರಿ ಸ್ಲೋ ಪ್ರಾಸೆಸ್. ಸೊ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ? ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಯಿತು ಅಲಾಂಗ್ ವಿತ್ ದ ರಿಮೂವಲ್ ಆಫ್ ವಾಟರ್, ಡಿಹೈಡ್ರೇಷನ್ ಆಯಿತು. ನೆಕ್ಸ್ಟ್ ಫಾರ್ಮೇಷನ್ ಆಫ್ ಆಲ್ಕಿನ್ ವಯಾ ಎಲಿಮಿನೇಷನ್ ರಿಯಾಕ್ಷನ್. ಸೊ ಕಾರ್ಬೋಕ್ಯಾಟೈನ್ ಏನು ಫಾರ್ಮೇಷನ್ ಆಗಿದೆ ಅಲ್ವಾ, ಸೊ ಅದಕ್ಕೇನಾಗುತ್ತೆ? ಇಲ್ಲಿ ಈ ಕಾರ್ಬನ್ ಮೇಲೆ ಏನು 3 ಹೈಡ್ರೋಜನ್ ಇದೆ, ಸೊ ಅದರಲ್ಲಿ ಒಂದು ಹೈಡ್ರೋಜನ್ನ ಬಾಂಡ್ ಏನಾಗುತ್ತೆ? ಇಲ್ಲಿ
ಕಾರ್ಬೋಕ್ಯಾಟೈನ್ ಸ್ಟೆಬಿಲೈಸ್ ಮಾಡೋಕ್ಕೆ ಏನಾಗುತ್ತೆ, ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಫಾರ್ಮ್ ಆಲ್ಕೀನ್. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಆಸಿಡ್ catalyzed dehydration of ethanol. How to study two subject? ಯಾವುದು two subject? Which are the two subjects? You have 2 more days to study. Okay. Alright. So mechanism of hydrolysis of ethene to ethanol. First step ಅಲ್ಲಿ ಏನಾಗ್ತಿದೆ, protonation of ethene ಆಗ್ತಾ ಇದೆ. ಓಕೆ, ಏನಾಗ್ತಿದೆ, protonation of ethene. ಇಲ್ಲೇನಿದು H3O+ ಇದು H3O+ ಅನ್ನ ಸ್ಪ್ಲಿಟ್ ಮಾಡಿ ಬರ್ದಿದ್ದೀನಿ ಅಷ್ಟೇ. ಓಕೆ, ಸೊ ಇಲ್ಲಿ ಡಬಲ್ ಬಾಂಡ್ ಏನಿರುತ್ತೆ, ಸೊ ಇಲ್ಲಿ Hಗೆ ಅಟ್ಯಾಕ್ ಆಗುತ್ತೆ. ಸೊ H ಮತ್ತು OH ಮಧ್ಯೆ ಇರೋ ಬಾಂಡ್ ಏನಾಗುತ್ತೆ, ಇಲ್ಲಿ ಶಿಫ್ಟ್ ಆಗುತ್ತೆ O ಮೇಲೆ. O+ ಚಾರ್ಜ್ ಇದೆ ಅಲ್ವಾ, ಅಲ್ಲಿ ಶಿಫ್ಟ್ ಆಗುತ್ತೆ. ಓಕೆ, ಸೊ ಏನು ಫಾರ್ಮೇಷನ್ ಆಗ್ತಿದೆ, ಪ್ರೊಟೊನೇಷನ್ ಆಗ್ತಿದೆ. ಇಲ್ಲಿ ಒಂದು ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗಿದೆ. ಓಕೆನಾ. ಈ ಕ್ಯಾಟಯೋನಿಗೆ ಏನಾಗುತ್ತೆ, ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಫ್ ವಾಟರ್. ವಾಟರ್ ಈಸ್ ನ್ಯೂಕ್ಲಿಯೋಫೈಲ್. ಓಕೆ, ಸೊ ಈ ಕಾರ್ಬೋಕ್ಯಾಟಯೋನಿಗೆ ಏನಾಗ್ತಿದೆ, ವಾಟರು ಅಟ್ಯಾಕ್ ಆಗ್ತಾ ಇದೆ. ಓಕೆ, ಸೊ ಇವಾಗ ಏನು ಫಾರ್ಮೇಷನ್ ಆಯಿತು, ಒಂದು ಆಲ್ಕೋಹಾಲ್ ಫಾರ್ಮೇಷನ್ ಆಗ್ತಿದೆ. ಆದರೆ ಓ ಮೇಲೆ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಯಾಕೆ, ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗಿದೆ ಹಾಗಾಗಿ. ಸೊ ನೆಕ್ಸ್ಟ್ ಡಿಪ್ರೋಟನೇಷನ್ ಟು ಫಾರ್ಮ್ ಈಥೇನ್. ಡಿಪ್ರೋಟನೇಷನ್ ಅಂತಂದ್ರೆ ಏನು, ವಾಟ್ ಈಸ್ ಡಿಪ್ರೋಟನೇಷನ್? ಡಿಪ್ರೋಟನೇಷನ್ how to study? Do not spam the chat box. I'll not be able to see anything. How to study 2 subjects in 1 day? Tumba kashta, but do one thing, just revise whatever you have studied as of now. ಏನೇನನ್ನ ಓದಿದ್ದೀರಾ ಆಲ್ರೆಡಿ ಅದನ್ನು ರಿವೈಸ್ ಮಾಡಿ, ಇನ್ನೇನು ಹೊಸದಾಗಿ ಓದಕ್ಕೆ ಹೋಗಬೇಡಿ. ದೇರ್ ಇಸ್ ನೋ ಪಾಯಿಂಟ್ ಫಾರ್ ಯು ಟು ಸ್ಟಡಿ everything right from the beginning. You'll not be able to understand, you'll not be able to remember either. Okay, removal of proton, very good. Deprotonation ಅಂದ್ರೆ removal of proton, dehydration, removal of water, deprotonation, removal of proton. Very good, Nasima. Yes, I am from Shimoga. ಡಿಪ್ರೋಟನೇಷನ್ ಆಗಿ ನಮ್ಗೆ ಏನು ಸಿಗ್ತಾ ಇದೆ, ಎಥನಾಲ್ ಸಿಗ್ತಾ ಇದೆ. ಓಕೆ, ಎಥನಾಲ್ ಸಿಗ್ತಿದೆ ನಮಗೆ, ಈಥೀನಿಂದ ಎಥನಾಲ್ ಸಿಗ್ತಿದೆ. ಸೊ ಏನು ರಿಯಾಕ್ಷನ್ ಅಂತ ಕರಿತೀವಿ, ಹೈಡ್ರಾಲಿಸಿಸ್ ಆಫ್ ಈಥೀನ್ ಟು ಎಥನಾಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು, ಹೌ ಡು ಯು ಪ್ರಿಪೇರ್ ಆಸ್ಪಿರಿನ್ ಫ್ರಮ್ ಸ್ಯಾಲಿಸಿಲಿಕ್ ಆಸಿಡ್? ಆಸ್ಪಿರಿನ್ ಅಂದ್ರೆ ಏನು, ಆಸ್ಪಿರಿನ್ ಜ್ವರಕ್ಕೆ ತಗೋತೀವಲ್ವ ನಾವು, ಅಲ್ಲ ತಲೆನೋವಿಗೆ ತಗೋತೀವಲ್ವ ಆಸ್ಪಿರಿನ್ನು. ಸೊ ಅದನ್ನು ಸ್ಯಾಲಿಸಿಲಿಕ್ ಆ್ಯಸಿಡಿಂದ ಮಾಡ್ತೀವಿ. ಓಕೆ, ಸೊ ಸ್ಯಾಲಿಸಿಲಿಕ್ ಆ್ಯಸಿಡ್ ಇಸ್ ಟ್ರೀಟೆಡ್ ವಿತ್ ಆಸಿಟಿಕ್ ಆನ್ಹೈಡ್ರೈಡ್, ಅಸಿಟಿಕ್ ಆನ್ಹೈಡ್ CH3CO twice O. ಓಕೆ, ಇನ್ ಪ್ರೆಸೆನ್ಸ್ ಆಫ್ H2SO4 ಅಥವಾ H3PO4. ಫಾಸ್ಫರಿಕ್ ಆ್ಯಸಿಡ್ ಅಥವಾ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ. ಸೊ ಇನ್ ಪ್ರೆಸೆನ್ಸ್ ಆಫ್ ದೀಸ್ ಆ್ಯಸಿಡ್ಸ್, ಇಫ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಇಸ್ ಟ್ರೀಟೆಡ್ ವಿತ್ ಅಸಿಟಿಕ್ ಆನ್ಹೈಡ್ರೈಡ್, ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಆಸ್ಪಿರಿನ್. ಓಕೆ, ಸೊ ವಾಟ್ ಈಸ್ ಆಸ್ಪಿರಿನ್? ಆರ್ಥೋ ಅಸಿಟಾಕ್ಸಿ ಬೆಂಜೋಯಿಕ್ ಆಸಿಡ್. ಆರ್ಥೋ ಪೊಸಿಷನ್ ಅಲ್ಲಿ ಏನಿರುತ್ತೆ ನಿಮಗೆ, OCO CH3 ಗ್ರೂಪ್ ಇರುತ್ತೆ. ಓಕೆ, ಏನಿದು ಈ ಗ್ರೂಪ್, ಏನಿದು, ಯಾವ್ದಿದು, ಯಾವ ಗ್ರೂಪ್ ಇದು? ಇದ್ರ ಬಗ್ಗೆ ಓದ್ತೀವ ನಾವು. ಡು ವಿ ಸ್ಟಡಿ ದಿಸ್? ವಾಟ್ ಫಂಕ್ಷನಲ್ ಗ್ರೂಪ್ ಇಸ್ ದಿಸ್? ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಯ್ತು. ಇದು ಯಾವ ಫಂಕ್ಷನಲ್ ಗ್ರೂಪು? ಆನ್ಹೈಡ್ರೈಡ್ ಅಲ್ವಾ? ಎಸ್. ಆಲ್ ರೈಟ್, ಸೊ ಮೂವಿಂಗ್ ಆನ್. ಹೌ ಫಿನಾಲ್ ಈಸ್ ಪ್ರಿಪೇರ್ಡ್ ಫ್ರಮ್ ಅನಿಲಿನ್? ಅನಿಲಿನಿಂದ ಹೇಗೆ ಪ್ರಿಪೇರ್ ಮಾಡ್ತೀವಿ? ಅನಿಲಿನ್ ಈಸ್ ಡೈಅಸಟೈಸ್ಡ್ ವಿತ್ HNO2. ಓಕೆ, HNO2 ದೆನ್ ಹೈಡ್ರೋಲೈಸ್ ಟು ಫಿನಾಲ್. HNO2 ಇಂದ ಏನಾಗುತ್ತೆ, ಡೈಅಸೋನಿಯಂ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಆಮೇಲೆ ಅದಕ್ಕೆ, ಸೊ if it is made to react with water, it is going to give us phenol. Okay, diazotization ಅಂತಂದ್ರೇನು? Primary aromatic amine is converted into diazonium salt. This is diazonium salt, C6H5N2 plus Cl minus, diazonium salt ಅಂತ ಕರಿತೀವಿ. ಓಕೆ,
ಆಲ್ ರೈಟ್. ವಾಟ್ ಈಸ್ ಲೂಕಾಸ್ ರಿಯೇಜೆಂಟ್? ಲೂಕಾಸ್ ರಿಯೇಜೆಂಟ್ ಬಗ್ಗೆ ಆಲ್ರೆಡಿ ಓದಿದ್ದೀವಿ. ಸೊ HCl ಇನ್ Zn ಕ್ಲೋರೈಡ್, ZnCl2, ಅದಕ್ಕೆ ನಾವು ಏನಂತ ಕರಿತೀವಿ? ಲೂಕಾಸ್ ರಿಯೇಜೆಂಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಯೇಜೆಂಟ್ಸ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ಸ್. ಓಕೆ, ಆಲ್ ರೈಟ್. ಸೊ ನೆಕ್ಸ್ಟು ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಟು ಈಥರ್. ಸೊ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಟು ಈಥರ್ ಹೇಗೆ ಮೆಕ್ಯಾನಿಸಮು? ಫಸ್ಟು ಪ್ರೊಟೊನೇಷನ್ ಆಗುತ್ತೆ. ಓಕೆ, ಪ್ರೊಟೊನೇಷನ್ ಅಂತಂದರೆ ಸೊ H+ಅಯಾನ್ ಮೇಲೆ ಇದೇನಾಗುತ್ತೆ? OH ಗ್ರೂಪು ಅಟ್ಯಾಕ್ ಮಾಡುತ್ತೆ. ಓಕೆ, ಸೊ ಪ್ರೊಟೊನೇಟೆಡ್ ಆಲ್ಕೋಹಾಲ್ ಸಿಗುತ್ತೆ. OH ಆಕ್ಸಿಜನ್ ಮೇಲೆ ನಮಗೊಂದು ಪ್ಲಸ್ ಸಿಗುತ್ತೆ, ಯಾಕಂದರೆ ಡೊನೇಟ್ ಮಾಡಿದೆ, ಹಾಗಾಗಿ ಇದು ಆಕ್ಸೋನಿಯಂ ಅಯಾನ್ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಏನಾಗುತ್ತೆ? ವಾಟರ್ ಎಲಿಮಿನೇಷನ್ ಆಗುತ್ತೆ. ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಇಟ್. ಓಕೆ, ವಾಟರ್ ಎಲಿಮಿನೇಷನ್ ಆಗುತ್ತೆ. OH2 ಗ್ರೂಪು ಅಂದರೆ H2O ಗ್ರೂಪ್ ಏನಾಗುತ್ತೆ? ರಿಲೀಸ್ ಆಗುತ್ತೆ. ಓಕೆನಾ? ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗುತ್ತೆ. C2H5+, ಅಂದರೆ ಈ ಕಾರ್ಬನ್ ಮೇಲೆ ಪ್ಲಸ್ ಚಾರ್ಜ್ ಬರುತ್ತೆ. ಓಕೆ, ಬಿಕಾಸ್ ಇಟ್ ಹ್ಯಾಸ್ ಲಾಸ್ಟ್ ಬಾಂಡ್, ಡಿಫಿಷಿಯೆಂಟ್ ಇದೆ, ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇದೆ, ಹಾಗಾಗಿ. ನೆಕ್ಸ್ಟ್ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಗುತ್ತೆ. ಸೊ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆದಾಗ ಸೊ ಏನಾಗುತ್ತೆ? ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಎಲ್ಲಿಂದ ಆಗ್ತಿದೆ? ಅನದರ್ ಆಲ್ಕೋಹಾಲ್ ಇದಿದೆ, ಗ್ರೂಪ್ ಇದೆ ಇಲ್ಲಿ, C2H5OH. ಸೊ ಈ ಕ್ಯಾಟಯಾನ್ ಮೇಲೆ ಏನಾಗುತ್ತೆ? ಅಟ್ಯಾಕ್ ಮಾಡಿ ಸೊ ವಿ ಆರ್ ಗೋಯಿಂಗ್ ಟು ಗೆಟ್ C2H5O C2H5. ಇಲ್ಲಿ ಏನಾಗುತ್ತೆ? ಪಾಸಿಟಿವ್ ಚಾರ್ಜ್ ಬರುತ್ತೆ ಆಕ್ಸಿಜನ್ ಮೇಲೆ. ಯಾಕೆ? ಸೊ ಇಟ್ ಹ್ಯಾಸ್ ಡೊನೇಟೆಡ್, ಇದು ಅಟ್ಯಾಕ್ ಮಾಡಿದೆ, ಹಾಗಾಗಿ ಇಲ್ಲೇನಾಗುತ್ತೆ? ಅಗೇನ್ ಡಿಪ್ರೊಟನೇಷನ್ ಆಗಿ ಸೊ ವಿ ಆರ್ ಗೋಯಿಂಗ್ ಟು ಡಿಪ್ರೊಟನೇಷನ್ ಅಂದರೆ ರಿಮೂವಲ್ ಆಫ್ H+. ಓಕೆ, ಸೊ ಅದಾಗಿ ಏನಾಗುತ್ತೆ ನಮಗೆ? ವಿ ಆರ್ ಗೋಯಿಂಗ್ ಟು ಗೆಟ್ ಈಥರ್. ಯಾವ ಈಥರ್ ಸಿಗುತ್ತೆ ಇಲ್ಲಿ? C2H5O C2H5. ಯಾವುದಿದು? ಈಥಾಕ್ಸಿ ಈಥರ್. ಓಕೆ, ಈಥಾಕ್ಸಿ ಈಥರ್. ನೆಕ್ಸ್ಟು ರೇಮರ್-ಟಿಮನ್ ರಿಯಾಕ್ಷನ್, ವೆರಿ 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 ಇಂಪಾರ್ಟೆಂಟ್. ರೇಮರ್-ಟಿಮನ್ ರಿಯಾಕ್ಷನ್ ಏನು? ದಿಸ್ ಇಸ್ ಅ ನೇಮ್ಡ್ ರಿಯಾಕ್ಷನ್. ಓಕೆ, ಹಾಗಾಗಿ ತುಂಬ ಇಂಪಾರ್ಟೆಂಟು. ಸೊ ಫಿನಾಲ್, ಇಟ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಕ್ಲೋರೋಫಾರ್ಮ್ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಟು ಫಾರ್ಮ್ ಸ್ಯಾಲಿಸಿಲ್ ಆಲ್ಡಿಹೈಡ್. ಅದಕ್ಕೆ ನಾವು ರೇಮರ್-ಟಿಮನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಫಸ್ಟ್ ಸ್ಟೆಪ್ ಏನಾಗುತ್ತೆ ಇಲ್ಲಿ? ಡಿಪ್ರೊಟನೇಷನ್ ಆಫ್ ಕ್ಲೋರೋಫಾರ್ಮ್ ಆಗುತ್ತೆ. ಫಸ್ಟ್ ಡಿಪ್ರೊಟನೇಷನ್ ಆಗುತ್ತೆ. ಸೊ ಲೆಟ್ ಮಿ ಚೇಂಜ್ ದ ಕಲರ್ ಹಿಯರ್, ಐ ವಿಲ್ ಶೋ ಯು. ಸೊ ಡಿಪ್ರೊಟನೇಷನ್, CHCl3 ಏನಿದೆ ಅಲ್ವಾ, ಅದರ ಡಿಪ್ರೊಟನೇಷನ್ ಆಗುತ್ತೆ. ಓಕೆ, ಇನ್ ಪ್ರೆಸೆನ್ಸ್ ಆಫ್ KOH. KOH ಏನು? ಇಟ್ ಇಸ್ ಅ ಬೇಸ್. ಏನಾಗುತ್ತೆ? ಸೊ ಕಾರ್ಬನ್ ಆನಯಾನ್ ಫಾರ್ಮೇಷನ್ ಆಗುತ್ತೆ ಇಲ್ಲಿ, C- ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಡಿಪ್ರೊಟನೇಷನ್ ಆಫ್ ಕ್ಲೋರೋಫಾರ್ಮ್. ನೆಕ್ಸ್ಟ್ ಏನಾಗುತ್ತೆ? ಸೊ OH ಗ್ರೂಪ್ ಏನಿದೆ ಅಂದರೆ ಫಿನಾಲ್ ಗ್ರೂಪ್ ಏನಿದೆ, ಸೊ ಇಟ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ KOH. ಓಕೆ, ಸೊ ಇಲ್ಲೇನಾಗುತ್ತೆ? ಈ ಕಾರ್ಬನ್ ಆನಯಾನ್ ಇದೆ ಅಲ್ವಾ, ಸೊ ಈ ಫಿನಾಲ್ ಗ್ರೂಪ್ ಏನಿದೆ, ದಿಸ್ ಈಸ್ ಎಲೆಕ್ಟ್ರಾನ್ ರಿಚ್, ಹಾಗಾಗಿ ಕಾರ್ಬನ್ ಅಯಾನ್ಗೆ ಅಟ್ಯಾಕ್ ಮಾಡುತ್ತೆ. ಸೊ ಎಲ್ಲಿಂದ? O ಮೇಲೆ ಏನಿದೆ, ಸೊ ಇದು ಲೋನ್ ಪೇರ್ ನೆಗೆಟಿವ್ ಚಾರ್ಜ್ ಏನಿದೆ, ಸೊ ಇದು ಇಲ್ಲಿ ಶಿಫ್ಟ್ ಆಗುತ್ತೆ. ಕಾರ್ಬನ್ ಮತ್ತು ಆಕ್ಸಿಜನ್ ಮಧ್ಯ ಏನಾಗುತ್ತೆ? ಡಬಲ್ ಬಾಂಡ್ ಬಂತು. ಸೊ ಈ ಹೈಡ್ರೋಜನ್ ಏನಿದೆ, ಇಲ್ಲೊಂದು ಹೈಡ್ರೋಜನ್ ಏನಿದೆ, ಸೊ ಇಲ್ಲಿ ಕಾರ್ಬನ್ ಆನಯಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿ ಏನು ಫಾರ್ಮೇಷನ್ ಆಗುತ್ತೆ? ಸೊ ಇಲ್ಲಿ H ಏನಿದೆ ಅಲ್ವಾ, ಇಲ್ಲಿಂದ ಒಂದು ಬಾಂಡ್ ಆಯಿತು. ಓಕೆ, ಸೊ ಈ ಕಾರ್ಬನ್ ಆನಯಾನ್ ಮೇಲೆ ಏನು ನೆಗೆಟಿವ್ ಚಾರ್ಜ್ ಇದೆ, ಅದು ವಾಪಸ್ಸು H ಮೇಲೆ ಬರುತ್ತೆ. ಕಾರ್ಬನ್ ಮತ್ತು ಹೈಡ್ರೋಜನ್ ಮೇಲಿರೋ ಬಾಂಡ್ ಏನಾಗುತ್ತೆ? ವಾಪಸ್ ಹೋಗುತ್ತೆ. ವಾಪಸ್ ಹೋದಾಗ ಏನಾಗುತ್ತೆ? ಇಲ್ಲಿ ಡಬಲ್ ಬಾಂಡ್ ಏನಾಗಿದೆ? ಆಕ್ಸಿಜನ್ ಮೇಲೆ ಶಿಫ್ಟ್ ಆಯಿತು. ಓಕೆ, ಸೊ ಆಕ್ಸಿಜನ್ಗೆ ನೆಗೆಟಿವ್ ಚಾರ್ಜ್ ಬಂತು. ಸೊ ಕಾರ್ಬನ್ಗೆ ಹೈಡ್ರೋಜನ್ ಅಟ್ಯಾಚ್ ಆಗಿದೆ, ಇವಾಗ ರೀಅರೇಂಜ್ಮೆಂಟ್ ಆಗ್ತಿದೆ. ಓಕೆನಾ? ಸೊ ವೆನ್ ವಿ ಸಬ್ಜೆಕ್ಟ್ ದಿಸ್ ಟು KOH, ಇಲ್ಲೇನಾಗುತ್ತೆ? ಇಲ್ಲೂ ಅಗೇನ್ ಏನಾಗುತ್ತೆ? ಸೊ CClH ಇದೆ, ಹೌದಾ? ಇಲ್ಲಿ ಆಕ್ಸಿಜನ್ ಇದೆ. ಓಕೆನಾ? ಸೊ ಏನಾಗ್ತಿದೆ ಇಲ್ಲಿ? ಸೊ ಆಕ್ಸಿಜನ್ ಮೇಲೆ ಏನು ನೆಗೆಟಿವ್ ಚಾರ್ಜ್ ಇದೆ, ಫಿನಾಲ್ ಮೇಲೆ ಏನು ನೆಗೆಟಿವ್ ಚಾರ್ಜ್ ಇತ್ತು, ಫಿನಾಕ್ಸೈಡ್ ಅಯಾನ್ ಇತ್ತು ಅಲ್ವಾ, ಸೊ ಅದೇನು ಮಾಡ್ತಿದೆ? ಸೊ ಇಟ್ ಈಸ್ ಗೋಯಿಂಗ್ ಟು ರಿಯಾಕ್ಟ್ ಅಥವಾ ಇಟ್ ಈಸ್ ಗೋಯಿಂಗ್ ಟು ಅಟ್ಯಾಕ್ OH. ಏನಾಗುತ್ತೆ? ಈ OH ಏನಿದೆ ಅಲ್ಲ, ಸೊ ಇಲ್ಲಿ KCl ರಿಲೀಸ್ ಆಗುತ್ತೆ, OHಗೆ ಅಟ್ಯಾಕ್ ಆಗುತ್ತೆ. ಓಕೆ, ಇನ್ನೊಂದು Cl ರಿಲೀಸ್ ಆಯಿತು. ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್ ಪ್ರಾಡಕ್ಟ್. ಯಾವ ಪ್ರಾಡಕ್ಟ್ ಇದು? ಸ್ಯಾಲಿಸಿಲ್ ಆಲ್ಡಿಹೈಡ್. ಸ್ಯಾಲಿಸಿಲ್ ಆಲ್ಡಿಹೈಡ್ ಅಂತ ಕರಿತೀವಿ. ಸೊ ಐ ಆಮ್ ಗೋಯಿಂಗ್ ಟು erase everything. ಓಕೆ, ಸೊ ನಾವು ಸಿ ದ ರಿಯಾಕ್ಷನ್ ಮೆಕ್ಯಾನಿಸಮ್. ಎಲ್ಲೆಲ್ಲಿ ರಿಅರೇಂಜ್ಮೆಂಟ್ ಆಗ್ತಿದೆ, ಎಲ್ಲಿ ಕಾರ್ಬನ್ ಅಯಾನ್ ಫಾರ್ಮೇಷನ್ ಆಗ್ತಿದೆ, ಡಿಪ್ರೊಟನೇಷನ್ ಆಫ್ ಕ್ಲೋರೋಫಾರ್ಮ್. ಫಸ್ಟ್ ಸ್ಟೆಪಿಗೆ ಡಿಪ್ರೊಟನೇಷನ್ ಆಫ್ ಕ್ಲೋರೋಫಾರ್ಮ್. ಓಕೆ, ಡಿಪ್ರೊಟನೇಷನ್ ಆಫ್ ಕ್ಲೋರೋಫಾರ್ಮ್ ಆದಮೇಲೆ ಸೊ ವಿ ಆರ್ ಗೋಯಿಂಗ್ ಟು ಮೇಕ್ ಫಿನಾಲ್ ರಿಯಾಕ್ಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ? ನಮಗೆ
ಸೊ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜು ಫಾರ್ಮೇಷನ್ ಆಗುತ್ತೆ. ಓಕೆ, ಆಮೇಲೆ ಏನಾಗುತ್ತೆ, ವಿ ಆರ್ ಗೋಯಿಂಗ್ ಟು ಮೇಕ್ ದಿಸ್ ರಿಯಾಕ್ಟ್ ವಿತ್ ಕಾರ್ಬನ್ ಆನಯಾನ್. ಓಕೆ, ಆ ಪ್ರೊಟನೇಟೆಡ್ ಕ್ಲೋರೋಫಾರ್ಮ್ ಏನಿದೆ ಅಲ್ವಾ, ಸೊ ಅದನ್ನು ಮಾಡ್ತೀವಿ. ಓಕೆ, ಆಲ್ ರೈಟ್. ಸೊ ನಾವು ಮೂವಿಂಗ್ ಆನ್ ಟು ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಆಲ್ಡಿಹೈಡ್ಸ್, ಕೀಟೋನ್ಸ್ ಮತ್ತು ಕಾರ್ಬಾಕ್ಸಿಲಿಕ್ ಆಸಿಡ್ಸನ್ನು ಸೊ ವಿ ವಿಲ್ ಬಿ ಡಿಸ್ಕಸಿಂಗ್ ಇನ್ ಪಾರ್ಟ್ 2 ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನಾಳೆ ಸೊ ವಿಲ್ ಬಿ ಡಿಸ್ಕಸಿಂಗ್ ದಿಸ್ ಅಲಾಂಗ್ ವಿತ್ ಅಮೈನ್ಸ್ ಆಸ್ ವೆಲ್ ಆಸ್ ಬಯೋಮಾಲಿಕ್ಯೂಲ್ಸ್. Biomolecules ಮತ್ತು amines ಜೊತೆ we are going to discuss this in part 2 and I am going to upload the passing package for chemistry. Okay, I am going to give all the questions from all the chapter, important questions from all the chapter. Okay, so this is it. And also named reactions na saha I am going to give you the named reactions as well. Do watch all the videos, do follow all the live classes. Unnecessary time waste ಮಾಡಬೇಡಿ, ಏನೇನೋ ಮಾತಾಡ್ಕೊಂಡು 2 ದಿನ ಇದೆ, ಕಷ್ಟಪಡಿ. ಓಕೆನಾ? ಆಲ್ ರೈಟ್. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಅಂಟಿಲ್ ದೆನ್ ಟೇಕ್ ಗುಡ್ ಕೇರ್ ಆಫ್ ಯೋರ್ ಸೆಲ್ಫ್. ಸೊ ನಾಳೆನೇ ಬರ್ತೀನಿ ಮತ್ತೆ ಲೈವ್ ಕ್ಲಾಸ್ಗೆ. ಸೊ ಎಸ್, ಟೇಕ್ ಗುಡ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಡೋಂಟ್ ಪ್ಯಾನಿಕ್ ಆಗಬೇಡಿ. ಪ್ಯಾನಿಕ್ ಆದರೆ ಎಲ್ಲದೂ ಮರ್ತು ಹೋಗುತ್ತೆ. So yes, all the best. ಚೆನ್ನಾಗಿ ಓದ್ಕೊಳ್ಳಿ. Have a good night all of you. Bye bye.